ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಪ್ರಸ್ತುತ ರಾಜ್ಯದಲ್ಲಿ ಆರ್ಎಸ್ಎಸ್ ವಿಚಾರ ಸದ್ದು ಗದ್ದಲವನ್ನ ಎಬ್ಬಿಸಿದೆ. ಅಕ್ಟೋಬರ್ 4ನೇ ತಾರೀಕು ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನ ರವಾನೆ ಮಾಡ್ತಾರೆ. ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ನ ಕಾರ್ಯ ಚಟುವಟಿಕೆಗಳು ನಡೆಯದಂತೆ ನಿಷೇಧ ಹೇರಬೇಕು ಅನ್ನುವಂಥ ಪತ್ರ ಅದು. ಆ ನಂತರದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಒಂದು ಸೂಚನೆಯನ್ನ ಕೊಡ್ತಾರೆ. ತಮಿಳುನಾಡು ಮಾದರಿಯಲ್ಲಿ ಮಾಡೋದಕ್ಕೆ ಸಾಧ್ಯವಾಗುತ್ತಾ, ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಿ ಅಂತ. ನಂತರ ಅದು ಸಂಪುಟದಲ್ಲೂ ಕೂಡ ಚರ್ಚೆ ಆಗುತ್ತೆ. ಅಂತಿಮವಾಗಿ ಯಾವುದೇ ಸಂಘಟನೆಗಳು ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮವನ್ನ ಮಾಡುವ ಸಂದರ್ಭದಲ್ಲಿ ಅನುಮತಿ ಕಡ್ಡಾಯ ಅಂತ ಹೇಳಿದ್ದಾರೆ. ಹೌದು, ಅದನ್ನ ಯಾವುದೇ ಸಂಘ ಸಂಸ್ಥೆಗಳು ಪರಿಪಾಲನೆ ಮಾಡಬೇಕಾಗತ್ತೆ. ಈ ಒಂದು ನಿಯಮದಿಂದ ಆರ್ಎಸ್ಎಸ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡಿದ ರೀತಿ ಆಗತ್ತಾ? ನಿಜಕ್ಕೂ ಕೂಡ ಆರ್ಎಸ್ಎಸ್ನ ನಿರ್ಬಂಧಕ್ಕೆ, ನಿಷೇಧಕ್ಕೆ ಕಾಂಗ್ರೆಸ್ ಏನಾದರೂ ಕಾರಣವಾಗ್ತಾ ಇದೆಯಾ? ಅಸಲಿಗೆ ಕಾಂಗ್ರೆಸ್ ಹೇಳ್ತಿರೋದೇನು? ಬಿಜೆಪಿಯವರು ಆರ್ಎಸ್ಎಸ್ನ ಕಾರ್ಯ ಚಟುವಟಿಕೆಗಳು ಸರ್ಕಾರಿ ಜಾಗದಲ್ಲಿ ಆಗಬಾರದು ಅನ್ನುವಂಥ ಪತ್ರವನ್ನ ಆರ್ಎಸ್ಎಸ್ಸೇ ನಿರ್ಬಂಧ ಮಾಡೋದಕ್ಕೆ, ನಿಷೇಧ ಮಾಡೋದಕ್ಕೆ ಕಾಂಗ್ರೆಸ್ ಹೊರಟಿದೆ ಅಂತ ಯಾಕೆ ಅರ್ಥೈಸ್ಕೊಂಡಿದ್ದಾರೆ? ಹೀಗೆ ಹಲವಾರು ಗೊಂದಲಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಇದರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ಜಿ ಮುಖಾಮುಖಿಯಲ್ಲಿ ಹಿರಿಯ ವಕೀಲರಾಗಿರುವಂತಹ ಅಮೃತೇಶ್ ಅವರು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮವನ್ನ, ಕಾರ್ಯ ಚಟುವಟಿಕೆಗಳನ್ನ ಮಾಡುವ ಸಂದರ್ಭದಲ್ಲಿ ಅನುಮತಿ ಕಡ್ಡಾಯ ಅಂತ ಸರ್ಕಾರ ಸೂಚನೆಯನ್ನ ಹೊರಡಿಸಿದೆ. ಕಾನೂನು ಏನ್ ಹೇಳುತ್ತೆ? ಇದು ಈ ಹಿಂದಿನಿಂದ ಇದ್ದಂಥದ್ದ, ಈಗ ತಂದಿರುವಂತಹ ನಿಯಮನ? ಹಿಂದಿನಿಂದ ಯಾವುದೇ ರೀತಿಯ ಕಾನೂನು ಕಟ್ಟಲೆಗಳು ಇರಲಿಲ್ಲ. ಸರ್ಕಾರಿ ಆಟದ ಮೈದಾನಗಳು, ಆಮೇಲೆ ಶಾಲಾ ಕಾಲೇಜುಗಳಲ್ಲಿ ಇದ್ದಂಥದ್ದು, ಮತ್ತು ತಮಗೆ ಗೊತ್ತು ಓಪನ್ ಏರ್ ಥಿಯೇಟರ್ ಅಂತ ಹೇಳ್ತಾರೆ, ಅಂತಹ ಸ್ಥಳಗಳಲ್ಲಿ ಯಾರು ಬೇಕಾದ್ರೂ ಒಂದು ಇದು ಮಾಡ್ತಾರೆ. ಈಗ ಕಬ್ಬನ್ ಪಾರ್ಕ್ ಒಳಗಡೆ ನೀವು ನಡಿಗೆದಾರರ ಸಂಘ ಇದೆ, ಅಲ್ಲೊಂದು 8-10 ಜನ ಒಂದು ಗ್ರೂಪಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ಆ ಕಡೆ ಇನ್ನೊಂದು ಥರದಲ್ಲಿ ಯುವ ಜನತೆ ಮಾತಾಡ್ತಾರೆ, ಹಿರಿಯ ನಾಗರಿಕರು ಕೂತ್ಕೊಂಡು ಮಾತಾಡ್ತಾರೆ. ಎಲ್ಲರಿಗೂ ಸಹ ನೀವು ನಿಷೇಧ ಹಾಕ್ಬಿಡ್ತೀರಾ, ನೀವು ಮೀಟಿಂಗೇ ಮಾಡಬಾರ್ದು ಅಂತ. ಆದರೆ ಇದು ತುಂಬ ಬಾಲಿಶವಾಗಿದ್ದು. ಇದ್ರ ಹಿಂದೆ ರಾಜಕೀಯ ಪ್ರೇರಿತ ಒಂದು ಇದಿರುತ್ತದೆ. ಒಂದು ಯಾವ ಸಂಘಟನೆಯ ಬಗ್ಗೆ ಅವ್ರು ಹೇಳಿದರು ಅಂತ ಹೇಳಿದ್ರು ಯೋಚನೆ ಮಾಡಿ. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಲ್ಲಿ ಹುಟ್ಟಿ ಇವತ್ತು 2025ಕ್ಕೆ 100 ವರ್ಷಗಳ ಒಂದು ಸಂಭ್ರಮದಲ್ಲಿದ್ದಾರೆ. 100 ವರ್ಷ ಸಂಭ್ರಮ ಅಂತ ಹೇಳಿದ್ರೆ ಕಟ್ಟುನಿಟ್ಟಿನಿಂದ ಅವರ ಮೂಲ ಧ್ಯೇಯ ಏನು? ಅಪಾರ್ಟ್ ಫ್ರಮ್ ದಿ ಪಾರ್ಟಿ ಪಾಲಿಟಿಕ್ಸ್ ಅಂತ ಏನು ಇಂಗ್ಲೀಷಲ್ಲಿ ಸ್ಟೈಲಾಗಿ ಹೇಳ್ತಾರಲ್ಲ, ಹಾಗೇನೆ ಜಾತಿ, ಮತ, ಪಥ ಅವ್ರು ಯಾವುದನ್ನು ತಗೊಳ್ದಾನೆ, ನೀನು ಯಾರು, ನಿಂದು ಯಾವುದು, ನೀನು ಸ್ವಾರ್ಥ ಅದೇನೋ ಮಾಧ್ವರವನ, ನೀನು ಮುದ್ರೆ ಅವನ, ನೀನು ಇಂಥವನಂತ ಎಲ್ಲೂ ಕೇಳ್ದೇನೆ ಬೆಳಿಗ್ಗೆ ಹೊತ್ತು ಆ ಗ್ರೌಂಡ್ನಲ್ಲಿ ಬಂದು ಒಂದಷ್ಟು ವಾರ್ಮಪ್ ಮಾಡಿ, ಆಮೇಲೆ ಅಲ್ಲಿ ಇದು ಸಾಂಘಿಕವಾಗಿ ಒಂದು ಇದನ್ನು ಮಾಡಿ, ಆಟ ಪಾಠಗಳನ್ನ ಮಾಡಿ, ಒಂದು ಈ ಹಿಂದುತ್ವದ ಬಗ್ಗೆ, ಈ ಭಾರತ ದೇಶದ ಹಿಂದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಇರ್ಬೋದು, ಹಿಂದಿನ ಇದು ಯಾಕೆ ಅದನ್ನು ಹೇಳ್ತೀನಿ ಅಂದರೆ, ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಬರೆಯಲಾರ ಅಂತ. ಹೌದಾ? ಈ ಯಂಗ್ ಜನ್ರೇಷನ್ಗೆ ನಮ್ಮ ಭಾರತ ದೇಶ ಹೇಗೆ ಬಂತು, ಸನಾತನ ಸಂಸ್ಕೃತಿ ಹೆಂಗೆ ಬಂತು, ಸಂಸ್ಕಾರ ಹೇಗೆ ಬಂತು ಅಂತ ಹೇಳಿ ಒಂದು ವ್ಯಕ್ತಿತ್ವ ನಿರ್ಮಾಣಕ್ಕಾಗಿ ಬಂದಂಥದ್ದು RSS. ಇದನ್ನ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಅವ್ರಿಗೆ ಇನ್ನು ಯಾವುದೂ ಇಲ್ಲ, ಆ ಕಡೆಗಿಲ್ಲ ಈ ಕಡೆಗಿಲ್ಲ. ಈ ಮೈಸೂರು ಜಟ್ಕಾ ಕುದುರೆಗೆ ಒಂದು ಇದು ಹಾಕದಂಗೆ ಲಗಾಮ, ಕಣ್ಣಿಗೆ ಒಂದು ಇದು ಹಾಕಿದ್ರೆ ನಿನ್ಗೆ ಒಂದೇ ಗುರಿ. ಈ ಒಬ್ಬ ಹುಡುಗರುಗಳು ಇರ್ತಾರೆ. ಯಾಕೆಂದ್ರೆ ನಾನು ಒಂದು ಶಟಲ್ ಕಾಕ್ ಬ್ಯಾಡ್ಮಿಂಟನ್ದು ಆಟ ಆಡ್ತೀವಿ ನಾವು. ಬೆಳಿಗ್ಗೆ ಅಲ್ಲಿ ಸುಮಾರು ಜನ ಹುಡುಗರುಗಳು ಬರ್ತಾರೆ. ಅವರೆಲ್ಲ ಬರೀ ಪುಂಡು ಪೋಖ್ರಿಗಳೇ. ಬೆಳಗಿನ ಸಾಯಂಕಾಲದಲ್ಲಿ ಅಲ್ಲಿ ಇಲ್ಲಿ ಇದು ಬಂದು ಅವ್ರು ಆಟ ಆಡೋದು ನೋಡ್ತಾ ಇದ್ರು. ಕೊನೆಗೆ ನಾವು, ಯಾಕ್ರೆ ನೀನು ಆಟ ಆಡಲ್ವಾ, ಈ ವಯಸ್ಸಿನಲ್ಲಿ ಸುಮ್ಮನೆ ಕೂತ್ಕೊಂಡು ನೋಡ್ತೀಯಲ್ಲ, ಬೆಟ್ ಕಟ್ಕೊಂಡು ಕೂರ್ತೀಯಲ್ಲ, ಬಾ ಆಡ್ಬಾ ಅಂತ ಕರೆದ. ನೌ ದೇ ಆರ್ ಪ್ಲೇಯಿಂಗ್ ಫಾರ್ ಸ್ಟೇಟ್ ಲೆವೆಲ್. ನೀವು ಅವ್ರನ್ನ ಮೋಟಿವೇಟ್ ಮಾಡ್ದೇನೆ ಇದ್ದರೆ, ನಾವು ಮನೆಯಲ್ಲಿ 7 ಗಂಟೆವರೆಗೆ ಬೆಡ್ಡಲ್ಲಿ ಮಲಗೋದಕ್ಕೂ 6 ಗಂಟೆ ಗ್ರೌಂಡಲ್ಲಿ ಇರೋದಕ್ಕೂ ಬೇರೆ ವ್ಯತ್ಯಾಸ ಇದೆ. ಹಾಗಾದ್ರೆ ಕರ್ನಾಟಕ ಕಾಂಗ್ರೆಸ್ RSSನ ಟಾರ್ಗೆಟ್ ಮಾಡ್ತಾ ಇದೆಯಾ? ಎಸ್, ಅಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಇವ್ರದ್ದೇ ಆದಂಥ 108 ಹೊರೆಯ ಕೆಲಸ ಕಾರ್ಯಗಳಿದೆ. ಹೌದು. ಆಮೇಲೆ ಇವರ ಅಭಿವೃದ್ಧಿಯ ಕಡೆ ಶೂನ್ಯ ಇದೆ.
ಇವತ್ತು ನಾಳೆ ಜನ ತಿರುಗಿ ಬಿದ್ದು ಏನಾದರೂ ಹೇಳ್ತಾರೆ ಅಂದಾಗ ಇಡೀ ಕರ್ನಾಟಕದ ಜನತೆಯ ಆ ಗಮನನ ಈ ಕಡೆ ನಮ್ಮ ವಿರುದ್ಧ ಬೀಳಬಾರ್ದು ಅಂದಾಗ ಒಂದಷ್ಟು ಯೋಜನೆಗಳನ್ನ ಹಾಕ್ಕೊಂಡಿರ್ತದೆ. ಧರ್ಮಸ್ಥಳದ್ದು ಬುರ್ಡೆ ಗ್ಯಾಂಗಿಂದು ಅದು ಇವ್ರದೇ ಪ್ರಾಯೋಜಿತ. ಇನ್ನು ಎರಡನೇದು ನಿಮಗೆ ಬಾನು ಮಸ್ತಾಕ್ದು ದಸರಾದ್ದು, ಇದು ಮೂರನೇದು. ಆಮೇಲೆ ಒಬ್ಬೊಬ್ಬರ ಕಡೆಯಿಂದ ಹೇಳಿಸಿ ಲೆಟರ್ ಬರೆಯೋದು. ಇದೇ ಲೆಟರ್ನ ಇನ್ನೊಬ್ಬ ಯಾರಾದರೂ ಮಿನಿಸ್ಟ್ರು ಬರಿಬೋದಿತ್ತಾ? ಇಲ್ಲ. ಯಾಕೆ ಈ ಮಿನಿಸ್ಟ್ರೇ ಬರೆದ್ರು ಅಂದರೆ ಇವ್ರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು, ಅಲ್ಲೊಬ್ರು ಇವ್ರ ಅಪ್ಪ ಇದ್ದಾರೆ. ನಾನೀಗ ಅಪ್ಪ ಅಂದೆಲ್ಲ, ಆ ವರ್ಡ್ ಭಾಳ ಸ್ವಲ್ಪ ಒಂಥರ ಇದಾಗಿ ಕಾಣಿಸ್ತು ತಮಗೆ ಅಲ್ವಾ? ಅದರಿಂದ ಇವರ ಪಿತೃ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರ ಮಟ್ಟದ ನಾಯಕರಾಗಿದ್ದಾರೆ. ಅವರ ಪುತ್ರನಾದಂಥ ಇವರು ಅವ್ರಿಗೊಂದು ಅಧಿಕಾರ, ನಮ್ಮ ತಂದೆ ಇದ್ದಾರೆ ಬಿಡ್ರಿ ಅಂತ ಹೇಳಿ ಬರ್ಸ್ಕೊಂಡು ನೀ ಸತ್ತಂಗೆ ಮಾಡು, ನಾನು ಹತ್ತಂಗೆ ಮಾಡ್ತೀನಿ ಅಂತ ಇವರೊಂದು ಲೆಟ್ರ್ ಬರೆದ್ರು. ಸಿದ್ದರಾಮಯ್ಯನವರು ಪರಿಶೀಲಿಸಿ ಕೂಡಲೇ ಅಗತ್ಯ ಕ್ರಮವನ್ನು ಜರುಗಿಸುವುದು ಸಿದ್ದರಾಮಯ್ಯನವ್ರು ಸಾಹೇಬ್. ಆಮೇಲೆ ಆ ಪತ್ರದ ಸಾರಾಂಶ ನೋಡ್ರಿ, ಭಾಳ ಮಜಾ ಇದೆ. ಅಂದರೆ ನಮಗೊಂದು ಸರಿ ನಗು ಬರುತ್ತೆ. ಪೊಲೀಸ್ ಅನುಮತಿಯನ್ನು ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳ ಹಾಗೂ ಯುವ ಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತದೆ. ಪಾಪ ಇವರು ಪ್ರಿಯಾಂಕಾ ಖರ್ಗೆಗೆ 5 ಖಾತೆ ಕೊಟ್ಟಿದ್ದಾರೆ. ಆ 5 ಖಾತೆಯಲ್ಲಿ ಮುಚ್ಕೊಂಡು ಕೆಲಸ ಮಾಡಿಬಿಟ್ರೆ ಭಾಳ ಈ ಕರ್ನಾಟಕ ರಾಜ್ಯ ಉದ್ಧಾರ ಆಗುತ್ತೆ. ಇವತ್ತು ಗ್ರಾಮೀಣಾಭಿವೃದ್ಧಿ ಅವರಿಗಿದೆ, ಪಂಚಾಯತ್ ರಾಜ್ ಇದೆ, ಮಾಹಿತಿ ತಂತ್ರಜ್ಞಾನ ಹೈಯೆಸ್ಟು. ಈ ಗ್ರಾಮೀಣಾಭಿವೃದ್ಧಿ ರೂರಲ್ಗೆ ಹೋಗ್ತೀವಿ ಅಂದರೆ ಅಲ್ಲಿ ಹಳ್ಳಿಗಾಡಿಂದು. ಮಾಹಿತಿ ತಂತ್ರಜ್ಞಾನ ಡೈರೆಕ್ಟಾಗಿ ಮೇಲಕ್ಕೆ ಬರ್ತೀವಿ ಅಂದರೆ ನಿಮಗೆ ಎ ಇಂದ ಝೆಡ್ವರೆಗಿದೆ. ನಿಮ್ಗೆ ನಿಜವಾಗ್ಲೂ ಕೆರ್ಕೊಳ್ಳೋಕ್ಕೆ ಪುರುಷೋತ್ತಿಲ್ದಂಗೆ ಕೆಲಸ ಮಾಡೋಂಥದ್ದನ್ನು ಬಿಟ್ಟು ಇಂಥ ಕಾಳಿಪೋಳಿ ಲೆಟರ್ಗಳನ್ನ ಬರಿತೀರಿ ನೀವು. ನಿಮಗೆ ಮಾಹಿತಿ ತಂತ್ರಜ್ಞಾನದಲ್ಲಿ ಇವತ್ತು ಬೆಂಗಳೂರು ಸಿಟಿಯ IT ಕಂಪನಿಯವರೆಲ್ಲರೂ ನಿಮ್ಗೆ ಹೋಗೋದು ಊರಿಂದ ಹೊರಗಡೆ ಹೋಗ್ತಾ ಇದೆ, ಹೌದಾ? ಪಂಚಾಯತ್ ರಾಜ್ ಒಳಗಡೆ ನೀವು ಇವತ್ತು ಬಂದು ಅಧಿಕಾರಕ್ಕೆ ಬಂದು ಇಷ್ಟು ವರ್ಷ ಆದರೂ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಮಾಡೋ ಯೋಗ್ಯತೆ ಇಲ್ಲ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಇನ್ನೊಂದು ಬೆಂಗಳೂರು ಮಹಾನಗರ ಪಾಲಿಕೆ ಬಿಟ್ಟೇ ಬಿಡಿ, ಅದು ಇನ್ನೊಬ್ರು ಖಾತೆಗೆ ಬರುತ್ತೆ ಅಂತ. ಅದರಿಂದ ಖಾತೆ ಬೇರೆ ಆದರೂ ಸಹ ನಿಮ್ಮ ಜವಾಬ್ದಾರಿ ಇದೆಯಲ್ವಾ? ಎರಡನೇ ಇದ್ದಾಗೆ ಅವ್ರನ್ನ ಪರ್ಸನಲ್ ಆಗಿ ಹೇಳಬೇಕು ಅಂದರೆ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಭಾಳ ಗ್ರೇಟು. SLC ರಿಸಲ್ಟ್ ನೋಡ್ಬಿಟ್ರೆ ಇವ್ರದ್ದು ಯೋಗ್ಯತೆ ಗೊತ್ತಾಗುತ್ತೆ. ಹೇಳ್ರಿ ಕಲಬುರಗಿ ಜಿಲ್ಲೆಗೆ ಬೈತೀರಾ ಅಂತ ನೀವು ಕೇಳ್ಬೋದು. ನಾನು ನೇರವಾಗಿ ಹೇಳ್ತೀನಿ, ಒಬ್ಬ ಇವರು ತಂದೆಯವರು ಇದ್ದಂತಹ ಟೈಮಿಂದಲೇ ಹೇಗಿತ್ತು, ಈಗ ಹೇಗಿದೆ, ಕಲಬುರಗಿ ಜಿಲ್ಲೆಯನ್ನು ಎಷ್ಟು ಇವರು ಉದ್ಧಾರ ಮಾಡಿದ್ದಾರೆ. ಈ ಥರದ ನನಗೆ ಮೈ ಮೇಲೆ ತುಂಬ ಕೆಲಸ ಇದ್ದರೆ ನಾನು ಬೇರೆ ಯಾವುದೂ ಕಡೆನೂ ಹೋಗೋದಿಲ್ಲ. ನಮಗೆ ಭಾಳಷ್ಟು ಕೇಸ್ಗಳಿದ್ದರೆ ನಾವೆಲ್ಲೂ ಓಡಾಡೋಕ್ಕೆ ಹೋಗಲ್ಲ. ನಾನು ಭಾಳ ಕೂತ್ ಕಾನ್ಸಂಟ್ರೇಟ್ ಮಾಡ್ತೀನಿ. ಇವ್ರಿಗೆ 5 ಜವಾಬ್ದಾರಿ ಇದ್ದರು. ಇಂತಹ ಇದನ್ನು ಎರಡನೇ ನಾನು ಭಾಳ ಇದು ಮುಗ್ಧ ಮಕ್ಕಳು ಹಾಗೂ ಯುವಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತಲ್ರಿ ಸಾಹೇಬ್ರೆ. ನಿಮ್ಮ ಮನೆಯವರು ಯಾವತ್ತಾದರೂ ಓಮ್ ಫಿಲಮ್ ನೋಡಿದ್ದೀರಾ? ಮಚ್ಚು ಲಾಂಗು ಇದು ಅದೇನು ಪರಿಣಾಮ ಬೀರಿಲ್ವಾ? ಅದಾದ್ಮೇಲೆ ದಂಡುಪಳ್ಳೆ ಬಂತಲ್ಲ, 1 ತಿಂಗಳು ಆ ಫಿಲಮ್ ಬಂದ 1 ತಿಂಗಳು ಬೆಂಗಳೂರು ನಗರದಲ್ಲಿ ಒಂಟಿ ಮಹಿಳೆ ಕೊಲೆ ಆಯ್ತಲ್ಲ, ನಿಮ್ಗೆ ನಾ ತಲೆಗೆ ಹೋಗ್ಲಿಲ್ವಾ ಅಕ್ಕ? ಹೌದಾ? KGF 1, 2 ಎಲ್ಲ ಬಂತು. ಏನು ಹೆಂಗೆ ರಕ್ತದ ಓಕ್ಲಿ ಹಾರಿಸೋದು, ಅದು ಮುಗ್ಧ ಮಕ್ಕಳ ಮೇಲೆ ಯುವಜನರ ಮೇಲೆ ಪ್ರಭಾವ ಬೇರೆ ಇಲ್ವಾ? ಬರೀ ಅದನ್ನ ದೊಣ್ಣೆ ಅಂತ ಉಪಯೋಗಿಸಿದ್ರಲ್ಲ, ದೊಣ್ಣೆ ಅಂತ ಹೇಳೋದಕ್ಕೂ ಸಹ ನಾನು ಆಗಲೇ ಹೇಳ್ತಿದ್ದೆ ಸರ್. ಅದೊಂದು ಕುತೂಹಲ ಹಾಗೆ ಉಳ್ಕೊಂಡಿದೆ. ಕರ್ನಾಟಕ ಕಾಂಗ್ರೆಸ್ನ ಬಹುತೇಕ ನಾಯಕರು RSSನ ಸಮೂಹ ಹಿಡ್ಕೊಳ್ಳುವಂತಹ ದಂಡ ಅಥವಾ ದೊಣ್ಣೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾವು ಅದನ್ನು ದಂಡ ಅಂತ ಕರಿಬೇಕಾ, ದೊಣ್ಣೆ ಅಂತ ಕರಿಬೇಕಾ? ಆ ದೊಣ್ಣೆಯನ್ನು ಹಿಡ್ಕೊಂಡು ನಾನು ದೊಣ್ಣೆ ಅಂತಾನೆ ಕರೆದು ಬಿಡ್ತೀನಿ. ಅವ್ರೇನು ಶಕ್ತಿ ಪ್ರದರ್ಶನ ಮಾಡ್ತಾ ಇರ್ಲಿಲ್ಲ. ಈಗ ಪಥಸಂಚಲನ ಹೋಗ್ಬೇಕಾದ್ರೆ ಅವ್ರ ಪಾಡಿಗೆ ಅವ್ರು ಹಿಡ್ಕೊಂಡು ಹೋಗ್ತಿದ್ರು. ಆ ದೊಣ್ಣೆ ಹೇಗೆ ಸಮಾಜದ ಮೇಲೆ ಪರಿಣಾಮವನ್ನ ಬೀರುತ್ತೆ? ಅದು ಕಾನೂನು ಬಾಹಿರನ? ಕಾನೂನು ಈ ದೊಣ್ಣೆಗೇನಾದ್ರೂ ಕಾನೂನು ಬಾಹಿರ ಅಂತ ಹೇಳಿದ್ಯಾ? ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡ್ಬೇಕು. ಒಂದು ಅದೇನೋ ಒಂದು ಇದಿದೆ, ಜಾಂಡೀಸ್ ಬಂದ್ರೆ ಮತ್ತೆ ಕಾಮಾಲೆ ಕಣ್ಣು ಬಂದ್ರೆ ಅವ್ನು ಎಲ್ಲವೂ ಒಂಥರ ಅರ್ಶಿಣದಲ್ಲೇ ಕಾಣಿಸ್ತದೆ. ನೋಡೋರ ಆ ಆಂಗಲ್ ಹೇಗಿದೆ ಅದ್ರ ಮೇಲೆ ಹೋಗೋದು. ಯದ್ಭಾವಂ ತದ್ಭವತಿ. ಒಂದು ಈಗ ಕುರುಡ್ರನ್ನ
ಆನೆ ಹತ್ರ ಕರ್ಕೊಂಡೋಗಿ ಬಿಟ್ಟು ಮುಟ್ಟು ನೋಡಿ ಹೇಳಿ ಅಂದರೆ ಕಿವಿ ಮುಟ್ಟಿದವನು ದೊಡ್ಡದು ಮೊರ ಇದ್ದಂಗಿದೆ ರೀ ಇದು ಅಂತ. ಅವ್ನು ಕಾಲು ಮುಟ್ಟಿದವನು ಇದು ಅರಮನೆದು ಕಂಬ ಕಂಡ್ರಿ ಅಂತಾನೆ. ಬಾಲ ನೋಡಿದವನು ಯಾವುದೋ ಹೆಣ್ಮಗಳದು ಜಡೆ ಅಂತಾನೆ. ಇವ್ರ ಆ್ಯಂಗಲಲ್ಲಿ ಅದು ದೊಣ್ಣೆ, ಬಟ್ ಅದಕ್ಕೆ ನಿಜವಾಗ್ಲೂ ಪ್ರಾಶಸ್ತ್ಯನೇ ಬೇರೆ. ದಂಡ ಅಂತ ನಾವು ಹೇಳ್ತೀವಿ. ದಂಡ ಅಂದರೆ ನಿಮಗೆ ತಾವುಗಳು ನೋಡಿರ್ಬೋದು, ರಾಜದಂಡ ಅಂತ ಇರ್ತದೆ. ಹೌದು, ರಾಜರು ಹೋಗ್ಬೇಕಾರೆ ಅವ್ರು ಮುಂದೆ ಇಟ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಹೈಕೋರ್ಟ್ ಜಡ್ಜಸ್ಗಳು ಹೋಗ್ಬೇಕಾರೆ ಅದಕ್ಕೊಂದು ದಂಡ ಇರುತ್ತೆ. ಹೌದೌದು. ಮುಂಬೈ ಹೈಕೋರ್ಟ್ನಲ್ಲಿ ಚೀಫ್ ಜಸ್ಟಿಸ್ ಬಂದು ಕೂರುವ ಮೊದಲು ಆ ರಾಜದಂಡನ ತಂದು ಅಲ್ಲಿ ಇಡ್ತಾರೆ. ಇದು ಸೆಂಗೋಲ್ ಸರ್, ಅದನ್ನೇ ಹೇಳಿದ್ದು. ಹೊಸ ಲೋಕಸಭೆಯನ್ನು ಕಟ್ಟಿದಾಗ ಅದು ಉದ್ಘಾಟನೆ ಸಮಯದಲ್ಲಿ ತಮಿಳುನಾಡಿನಿಂದ ಒಂದು ದಂಡ ಹೋಗುತ್ತೆ. ಹೌದು, ಶ್ರೇಷ್ಠವಾದ ದಂಡ ಅಲ್ಲಿ ಇರ್ತದೆ. ಅದರ ಅರ್ಥ ರಾಜದಂಡ. ಇಲ್ಲಿ ಅದಕ್ಕಾಗೇನೆ ಅದನ್ನೇ ರಾಜದಂಡ ಅಂತ ಹೇಳಿದ್ರೆ ಬರೀ ದಂಡ ಅಂತ ಹೇಳ್ತಾರೆ. ಒಂದೇ ದಂಡನ ಎರಡೂ ಕಡೆಗೆ ಉಪಯೋಗಿಸ್ಬೋದು. ಈಗ ಕೋರ್ಟ್ಗಳಲ್ಲಿ ದಂಡ ವಿಧಿಸಿದ್ರು ಅಂತಾರೆ. ಹೌದು, ಅದಕ್ಕೇನು ದಂಡ ಅಂತೀರಿ? ಫೈನಾನ್ಷಿಯಲ್ ದಂಡ. ಅದು ಅಣ್ಣ ನಿನ್ಗೆ ದಂಡ ಪ್ರಯೋಗ ಮಾಡಿದ್ರೆ ನಿಜ ಬರೋದಣ್ಣ ಅಂದರೆ ಅದು ಈ ದಂಡ. ಹಾಗೇನೆ ಈ ದಂಡ ಎಲ್ಲೂ ಆಕ್ರಮಣಕಾರಿ ಜಾಗವನ್ನು ಮಾಡಿಲ್ಲ. ಇದುವರೆಗೆ ಯಾವ್ದಾದ್ರು ಒಂದು ಇದನ್ನ ತೋರಿಸ್ಬಿಟ್ರೆ ನಾವು ಐ ಆಮ್ ಔಟ್ ಆಫ್ ಮೈ ಪ್ರಾಕ್ಟೀಸ್. ಈ ದಂಡ ಆಕ್ರಮಣಕಾರಿ ಅಂತ ಅವನ ಕಣ್ಣಿಗೆ ಹಾಕೊಂಡಿದೆ. ಈ ಬರೆದ್ರಲ್ಲ ಪತ್ರ ಬರೆದ ಮನುಷ್ಯನ ಕಣ್ಣಿಗೆ ಹಾಕೊಂಡಿದೆ. ಆಮೇಲೆ ಆರ್ಮ್ಸ್ ಆಕ್ಟ್ ಒಳಗಡೆ ದಂಡ ಇಸ್ ನಾಟ್ ಏನ ಆರ್ಮ್, ಅಸ್ತ್ರ ಅಂತ ಇಲ್ವೇ ಇಲ್ಲ. ನೀವು ತಲ್ವಾರ್ ಹಾಕೊಳ್ಳಿ, ಹಾ. ಆಮೇಲೆ ಉದ್ದ ಲಾಂಗು ಮಚ್ಚುಗಳು ಏನೇನು ಬರುತ್ತೆ, ರೈಫಲ್ಲು, ಇವೆಲ್ಲ ಆರ್ಮ್ಸ್ ಆಕ್ಟ್ ಒಳಗಡೆ ಬರ್ತದೆ. ಹೌದಾ? ಇವತ್ತು ಧರ್ಮಸ್ಥಳದ ಹೀರೋ ತಿಮ್ರೋಡಿ ಅವ್ರ ಮನೇಲಿ ಒಂದು ಏರ್ ಗನ್ ಸಿಕ್ತು. ಆಮೇಲೆ ಇನ್ನೊಂದೇನೇನು ಆರ್ಮ್ಸ್ ಇದೆಲ್ಲ ಸಿಕ್ತು. ಅದು ಆರ್ಮ್ಸ್ ಆಕ್ಟಲ್ಲಿ ಅವ್ರನ್ನ ಟ್ರೈ ಮಾಡ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ಆ ದೊಣ್ಣೆನ ದಂಡ ಅಂತ ಹೇಳಿ ಅದಕ್ಕೆ ಒಂದು ಪ್ರಾಶಸ್ತ್ಯ, ಅದಕ್ಕೊಂದು ಏನು ಪ್ರಾಧಾನ್ಯತೆ ಅದನ್ನ ಕೆಳಗಡೆ ತರಬೇಡಿ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದು, ಅವನ್ನ ಈ ಸಮಾಜಕ್ಕೆ ನಾವು ಕೊಡುವಂತಹ ಇದು RSSನ ಮೂಲ ಉದ್ದೇಶ. ನೀವೇನು ರಿಜಿಸ್ಟರ್ ಮಾಡಿದ್ದೀರಾ? ಹೌದು. ಆರ್ಗನೈಸೇಷನ್ ಹಿಂಗಿದ್ಯಾ? ನಿಮ್ಮ ಫಂಡ್ ಏನು? ಅದೆಲ್ಲ ಕೇಳಕ್ ನೀವ್ಯಾರ್ರಿ? ಅದಕ್ಕೊಂದು ಕೇಳಕ್ಕೊಂದು ಸಂಸ್ಥೆ ಇದೆ, ಬನ್ನಿ. ಆದರೆ ಹೊರಗಡೆ ನಿಂತ್ಕೊಂಡು ಟೀಕೆ ಮಾಡಬೇಡಿ. ಸಮಾಜದ ಒಬ್ಬ ವ್ಯಕ್ತಿಯಾಗಿ ಸಚಿವರಾಗಿ ಬಿಡಿ ಸರ್, ಸಚಿವರಾಗಿ ಬಿಟ್ಬಿಡೋಣ ಅಥವಾ ಕಾಂಗ್ರೆಸ್ ಆಗಿ ಬಿಟ್ಬಿಡೋಣ, ಸಮಾಜದ ಒಬ್ಬ ಪ್ರಜೆಯಾಗಿ ಅವರ ಹಕ್ಕು ಕೇಳ್ತಾರೆ. ಇದೆಲ್ಲಿ ರಿಜಿಸ್ಟರ್ ಆಗಿದೆಯಾ, ಇದಕ್ಕೆ ಫಂಡ್ ಎಲ್ಲಿಂದ ಬರುತ್ತೆ, ನೀವು ಮಾಡ್ತಿರುವಂಥ ಕಾರ್ಯ ಚಟುವಟಿಕೆಗಳನ್ನು ಕೇಳ್ತಾರೆ. ಕಾನೂನಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ಎಲ್ಲ ವಾಕ್ ಸ್ವಾತಂತ್ರ್ಯ. ಆದ್ರೆ ಸ್ವಾತಂತ್ರ್ಯ ಇದೆ ಅಂತ ಅದು ಹೇಳೋದಕ್ಕೆ ಆ ಸ್ವಾತಂತ್ರ್ಯಕ್ಕೂ ಒಂದು ಎಲ್ಲೆ ಇದೆ, ಕೇಳುವ ಪ್ರೊಸೀಜರಲ್ ಆಸ್ಪೆಕ್ಟ್ ಇದೆ. ಈ ಥರದಲ್ಲಿ ಒಂದು ಪತ್ರ ಬರೆದ್ಬಿಟ್ಟು ಕಿಡಿ ಹಾಕಿ ಮನೆಯಲ್ಲಿ ಬೆಂಕಿ ಹತ್ಕೊಂಡು ಅದನ್ನ ಖುಷಿ ನೋಡೋದಲ್ಲ. ನಿನಗೆ ಬೇಕಾ ನಿಜವಾಗ್ಲು? ಡೈರೆಕ್ಟ್ ಆಗಿ ಅವರ ನಾಗಪುರದ ಹೆಡ್ ಆಫೀಸಿಗೆ ನಿಮ್ಮ RS ಸಂಘಟನೆ ಎಲ್ಲಿ ರಿಜಿಸ್ಟರ್ ಆಗಿದೆ, ಈ RS ಸಂಘಟನೆಯ ಎಲ್ಲ ವೃತ್ತಾಂತಗಳನ್ನ ನನಗೆ ಬೇಕು, ನಾನೊಬ್ಬ ಮಿನಿಸ್ಟರ್ ಕೇಳ್ತೀನಿ, ಕೊಡಿ ಅಂತ ಕೇಳಯ್ಯ. ಕೊಡ್ತಾರೆ ಅವರು. ಇಲ್ಲ ಒಬ್ಬ ಡೆಲಿಗೇಷನ್ ಕಳಿಸ್ತಾರೆ. ಇಲ್ಲ ನೀವು RSS ಸಂಘಟನೆ ನೋಡ್ಬೇಕಾ, ಹೋಗಿ. ಏನ್ ನಿಮ್ದೇನು ಬೇಡ ಅಂತ ಹೇಳಿಲ್ವಲ್ಲ. ಇವತ್ತು ನಾನು ಹೇಳ್ತೀನಿ, ಹಲವಾರು ಆರ್ಗನೈಸೇಷನ್ ಬಗ್ಗೆ ಇಂಥವೆಲ್ಲ ಆಪಾದನೆಗಳು ಬರ್ತವೆ. ಇಸ್ಕಾನ್ ಮೇಲೆ ಬಂದಿಲ್ವಾ? ಇಂಜಿನಿಯರ್ಸ್ಗಳು ಅವರು ಇವರೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಇಟ್ಕೊಂಡು ಅವ್ರಿಗೆಲ್ಲ ಇದನ್ನ ಇದು ಮಾಡಿಸಿ ಹಂಗೆ ಮಾಡ್ತಾರೆ. ಹಿಂಗೆ ಹೋಗ್ರಿ ಒಳಗಡೆ, ಇಸ್ಕಾನ್ ಒಳಗಡೆ ಹೋಗಿ ನೋಡ್ಕೊಂಬರ್ರಿ. ಹೌದಾ? ಇನ್ನೂ ಹಲವಾರು ಸಂಘಟನೆಗಳು ನಾನು ನೋಡಿದ ಹಾಗೆ ಬಹಳಷ್ಟು ಸಂಘಟನೆಗಳು. ನೀವು ಹೋಗೋದಿಲ್ಲ, ಎಂಟರ್ ಆಗೋಕ್ಕೆ ಹೋಗೋದಿಲ್ಲ, ಹೊರಗಡೆ ನಿಂತ್ಕೊಂಡೆ ಬೊಂಬಡಿ ಹೊಡಿತಾ ಇರ್ತೀರಿ. ಅನುಭವನೇ ತಗೊಳ್ಳಲ್ಲ, ಮಾತಾಡ್ತಾರೆ ಅಂತ. ಇವತ್ತು ನಾನು ಯಾವುದೋ ಇನ್ನೊಂದು ವಾಹಿನಿಯಲ್ಲಿ ಕೂತ್ ಮಾತಾಡಿದಾಗ ಅಲ್ಲಿ RSSನ ಒಬ್ರು ಬಂದವ್ರು ಹೇಳಿದ್ರು, ಅವರು ಕಾಂಗ್ರೆಸ್ ಅವರಲ್ಲಿ ಕೂತಿದ್ರು. ಅವ್ರು ಇಷ್ಟೇ ಸಮಾಧಾನವಾಗಿ ಹೇಳಿದರು, ಸರ್ ಒಂದ್ಸಲಿ ಬನ್ನಿ ನಮ್ಮ ಶಾಖೆಗೆ, ಬೆಳಿಗ್ಗೆ ಬನ್ನಿ ನೋಡಿ, ನಮ್ಮೊಟ್ಟಿಗೆ ವಿಚಾರ ಮಾಡಿ. ಅಲ್ಲಿ ಆ ಸೇರುವಂಥದ್ರಲ್ಲಿ ಯಾವುದೇ ವಯಸ್ಸಿನ ತಾರತಮ್ಯ ಇಲ್ಲ. 10 ವರ್ಷದ ಹುಡುಗ ಬರ್ತಾನೆ, 70 ವರ್ಷದ ವೃದ್ಧರು ಬರ್ತಾರೆ. ಅವ್ರಿಗೆಲ್ಲ ಆ ಜೀವನದ ಒಂದು ಕೌಶಲ್ಯನ ಕಲಿಸಿದ್ದು, ಆ ಫೌಂಡೇಶನ್ ಹಾಕಿದ್ದು RSS. ಆವಾಗ ನಿಮಗೆ ಅದು ಹೊಸ ಬೇರು ಹಳೆ ಚಿಗುರು ಅವೆರಡೂ ಸಹ ಮಿಳುತ್ತಾಗಲೇ ನಿಮಗೆ ಹಂಚ್ಕೊಳ್ತಾರೆ. ಮುಂದೆ ಏನು
ಇಲ್ಲಿಯ ಒಂದಷ್ಟು ವಿದ್ಯಮಾನಗಳನ್ನ ಚರ್ಚೆ ಮಾಡ್ತಾರೆ, ಹೇಳ್ತಾರೆ, ಎಲ್ಲನೂ ಹೇಳ್ಕೊಡ್ತಾರೆ. ದೇಶಕ್ಕೆ ಕೊಡುಗೆ. ಖಂಡಿತ ಸರ್. ದೇಶಕ್ಕೆ ಸ್ವಾತಂತ್ರ್ಯ ತರುವಲ್ಲಿ RSS ನ ಪಾತ್ರವೇ ಇಲ್ಲ, ಅಂಥವ್ರು ದೇಶಪ್ರೇಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಏನಾಗುತ್ತೆ ಅಂದ್ರೆ ಒನ್ ಲೈನ್ ಒನ್ ಸ್ಟ್ರೋಕ್ ಅಲ್ಲಿ ಹೊಡೆದಾಕ್ಬೋದು ಇಂಥದ್ನೆಲ್ಲ. ಸರಿಯಾಗಿ ಓದ್ದೇನೆ, ಮಾಹಿತಿ ಇಲ್ದೇನೆ ಏನೋ ಬಾಯಿಗೆ ಬಂದಂಗೆ ಬೊಗಳೋದು ಅಂತ ಅಲ್ಲ. ನೋಡ್ರಿ, ನಾನು ನೋಡಿದ ಹಾಗೆ 1925ರಿಂದ ಇವತ್ತಿನವರೆಗೆ RS ಸಂಘಟನೆ ಒಳಗಡೆ ಹಲವಾರು ರೀತಿಯ ಚಟುವಟಿಕೆಗಳು. ಇವತ್ತು ಎಲ್ಲಾದ್ರೂ ನೆರೆ ಹಾವಳಿ ಆದ್ರೆ ಅವ್ರೇನು ಪ್ರಚಾರ ಪ್ರಿಯರಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವ್ರು ಮಾಡೋದಾದ್ರೆ ಪ್ರಚಾರ ಮಾಡ್ಕೊಳ್ಳೋದಾದ್ರೆ ಈ ಕಸ ಹಾಕ್ಬಿಟ್ಟು ಕಸನ ಪರ್ಕೆಲ್ ಹೊಡೆದು ಅದನ್ನೇ ವಿಡಿಯೋ ಮಾಡ್ರಿ ಬೇಗ ಅಂತ ಹೇಳ್ತಾರಲ್ಲ ಇವತ್ತಿನ ರಾಜಕಾರಣಿಗಳು. ಅದಂತೂ 100% ಗ್ಯಾರಂಟಿಡ್. ನನಗೆ ಗೊತ್ತಿದೆ. ಮೇಯರ್ಗಳು, ಅವ್ರು ಯಾರೋ MLAಗಳು ಒಂಚೂರು ಕಸ ಹಾಕ್ರೆಯಾ, ಕಸ ಹೊಡೆಯೋದಾದ್ರು ಕಾಣ್ಲಿ ಅಂತ ಮಾಡ್ತಲ್ಲ, ಅದು ಆರ್ಟಿಫಿಷಿಯಲ್ ಪ್ರಚಾರದ್ದು. ಇವರು ಎಲ್ಲಿಯೂ ತನ್ನ ಪ್ರಚಾರವನ್ನು ಮಾಡಿದೆ. ಕೊಯ್ನಾ ಭೂಕಂಪ ಆಗಿರ್ಬೋದು, ಅದಕ್ಕೆ ಹೇಳಿದ್ರು ಇತಿಹಾಸಗಳನ್ನ ನೋಡಬೇಕು. RSS ಕಾರ್ಯಕರ್ತರುಗಳು ಎಂತೆಂತಹ ಇದರಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ. ಆಮೇಲೆ ಇವರು ಸವರ್ಣೀಯರ ಜೊತೆ ಇಲ್ಲ, ಮತ್ತೆ ಜಾತಿ ಇದು ಮಾಡ್ತಾರೆ. ಹಾಗೆ ಅವರ ಸಂಘಟನೆಗಳಲ್ಲಿ ಒಂದು ಬ್ರಾಂಚಸ್ಗಳು ಬಹಳಷ್ಟಿದೆ. ಗೋ ರಕ್ಷಣೆಗೆ ಒಂದಿರ್ಬೋದು, ಒಂದು ಹಾಸ್ಪಿಟಲ್ ಇರ್ಬೋದು, ಎಜುಕೇಶನ್ ಇದಿರ್ಬೋದು, ಮತ್ತೆ ಅದು ಒಂದು ಅರಣ್ಯ ರಕ್ಷಣೆಗಾಗಿ ಅರಣ್ಯವಾಸಿಗಳ ಜೊತೆಯಲ್ಲಿ ಕುತ್ಕೊಂಡು ಮಾತಾಡೋಂಥದ್ದಿರ್ಬೋದು, ಅಲ್ಲೇ ಅವ್ರದ್ದು. ಒಂದು ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೋತೀನಿ, ನಾನು ಅವ್ರನ್ನ ಸ್ವಲ್ಪ ಹತ್ತಿರದಲ್ಲಿ ನೋಡಿದ್ದು. ನೀವು ಮಿಲಿಟ್ರಿಲಿ ಅಪ್ ಟು ಒನ್ ಟೈಮ್ ಅವ್ರಿಗೆ ರಿಟೈರ್ಡ್ ಆಗೋವರೆಗೆ ಯು ಆರ್ ಡೆಡಿಕೇಟೆಡ್, ಕಮಿಟೆಡ್ ಟು ದಿಸ್ ನೇಷನ್. ಆಮೇಲೆ ಬಂದ ತಕ್ಷಣ ಅವ್ನ ಪಾಪ ಅವನ ಮನೆ. ಇಲ್ಲಿ ಹಾಗಲ್ಲ. ಅಂಟಿಲ್ ಹಿಸ್ ಡೆತ್ ಕೆಲವೊಬ್ರು ಮನೆ ಮಠ ಎಲ್ಲವನ್ನು ತ್ಯಾಗ ಮಾಡಿ ಈ ದೇಶಕ್ಕೆ ಅರ್ಪಣೆ ಮಾಡಿ RSSನ ಸ್ವಯಂ ಸೇವಕರಾಗಿ ಪೂರ RSSಗಾಗೇನೆ ನಾನು ಜೀವನ ಮಾಡ್ತೀನಿ ಅಂತ ಬಂದಂತ ಹಲವಾರು ಜನ ಇದ್ದಾರೆ ಇಡೀ ದೇಶದಲ್ಲಿ. ಅಂತವರು ಅಂದ್ರೆ ಡೆಡಿಕೇಟೆಡ್ ಟು ದೇರ್ ಲಾಯಲ್ಟಿ. ಬಿಕಾಸ್ ಐ ಕೇಮ್ ಫ್ರಮ್ ದಿ ಲೆಫ್ಟ್ ಮೂವ್ಮೆಂಟ್. ನಮ್ಮ ಲೆಫ್ಟ್ ಮೂವ್ಮೆಂಟ್ ಅಲ್ಲೂ ಕಾಮ್ರೇಡ್ಗಳಿದ್ದಾರೆ. ಅವರು ನಮ್ಮ ಹೆಡ್ ಆಫೀಸ್ಗಳಲ್ಲಿ ಅವರೇ ಅಡಿಗೆ ಮಾಡ್ಕೊಳ್ಳೋದು, ಅವರೇ ಊಟ ಮಾಡೋದು, ಅವರೇ ಇರೋದು, ಯಾರು ಎಲ್ಲರೂ ನನ್ನ ಅಣ್ಣ ತಮ್ಮಂದಿರು ಅಂತ. RSS ನ ಅಜೆಂಡಾನೇ ಬೇರೆ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಹಲವರು RSS ನಲ್ಲಿ ಭಾಗಿಯಾಗ್ತಾರೆ, ಬ್ರೈನ್ ವಾಶ್ ಮಾಡ್ತಾರೆ. ಇಂಥ ಚಟುವಟಿಕೆಗಳು ಸ್ಟಾಪ್ ಆಗಬೇಕು ಅಂತ ಹೇಳ್ತಿದಾರಲ್ಲ. ಅಲ್ಲ, ಅದಕ್ಕೆ ಹೇಳಿದ್ದು ಇವ್ರಿಗೆಲ್ಲ ಒಂದು ಸರಿಯಾದಂತಹ ಮಾಹಿತಿ ಇಲ್ದೇನೆ ಹೇಳುವಂಥವ್ರು. ಎರಡನೇ ಪಾಯಿಂಟ್ ಹೇಳಬೇಕು ಅಂದ್ರೆ, ಇವತ್ತು ಜಗತ್ತು ಬಹಳ ಫಾಸ್ಟಾಗಿ ಓಡ್ತಾ ಇದೆ. ಒಂದಷ್ಟು ನಿಮಿಷ ಕೂತ್ಕೊಂಡು 5 ನಿಮಿಷ ಕೂತ್ಕೊಂಡು ಚರ್ಚೆ ಮಾಡೋಣ ಬಾರೆ ಅಂದ್ರೆ, ಇಲ್ಲಪ್ಪ ಅಲ್ಲೆಲ್ಲ ಹೋಗ್ಬೇಕು, ಎಲ್ಲೆಲ್ಲ ಹೋಗ್ಬೇಕು. ನಾನು ಎಲ್ಲರೂ ಓಡ್ತಾ ಇರೋದೆ. MG ರೋಡ್ಗೆ ಹೋದ್ರೆ ಗೊತ್ತಾಗ್ಬಿಡ್ತು ಎಲ್ಲರೂ ಯಾಕೆ ಹೋಗ್ತಾರೆ. 1-2 ನಿಮಿಷ ತಡೆ ಅಂದ್ರೆ ಅವನ ಅಲ್ಲೇ ಬೈಕ್ ನುಗ್ಗಿಸ್ತಾರೆ. ನಿಜ. ಅಂದ್ರೆ ಈ ಜಗತ್ತಲ್ಲಿ ನೀವು ಇಂಥದೊಂದು ಡ್ರಾಪ್ ಹಾಕಿದ ತಕ್ಷಣ ಅದು ಹರಡ್ಕೊಬಿಡ್ತದೆ. ಬ್ರೈನ್ ವಾಶ್ ಮಾಡ್ಬಿಡ್ತಾರೆ ಅಂದ್ರಲ್ಲ. ನಾನು ಅದಕ್ಕೆ ಹೇಳ್ತೀನಿ, ಇಸ್ಕಾನ್ ಒಳಗಡೆ ಇಸ್ಕಾನ್ ಸ್ಟಾರ್ಟ್ ಆದಾಗ ಒಂದು ಫಸ್ಟ್ 5-6 ವರ್ಷದಲ್ಲಿ ಒಂದಷ್ಟು ಅದ್ರ ವಿರುದ್ಧವಾದ ಒಂದು ಅಲೆ ಇತ್ತು. ಹೆಂಗು ಜನರೇಷನ್ ಅವ್ರನ್ನ ಒಳಗಡೆನೆ ಇಟ್ಕೋತಾರೆ, ಇಂಜಿನಿಯರ್ಸ್ಗಳನ್ನೆಲ್ಲ ಇಟ್ಕೊಂಡು ಅವ್ರಿಗೆಲ್ಲ ಡ್ರಗ್ಸು ಗಿಗ್ಸೆಲ್ಲ ಕೊಟ್ಬಿಟ್ಟು ಹರೇ ರಾಮ ಹರೇ ಕೃಷ್ಣ ಹೇಳಿಸ್ತಾರೆ ಹಾಗೆ ಅಂತ. ಒಳಗಡೆ ಎಲ್ಲ ನುಗ್ಗೆಲ್ಲ ನೋಡಿದ್ರೆ ಏನೂ ಇಲ್ಲ. ಇದನ್ನ ನೀವು ಇಷ್ಟಾಗಿ ಹೇಳಿದವರು, ನಾನು ಇವಾಗಲೂ ಹೇಳ್ತೀನಿ, ಯಾವ್ದಾದ್ರು ಮಂದಿರಗಳಲ್ಲಿ ಮಸೀದಿಗಳಲ್ಲಿ ಏನು ಪೊಲೀಸರು ಒಳಗಡೆ ಹೋಗಿ ನೋಡ್ತಾರೆ. ಇವತ್ತಿನವ್ರಿಗೆ ಯಾರಾದರೂ ಮದ್ರಸಗಳಲ್ಲಿ ಮಸೀದಿಗಳಲ್ಲಿ ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಡ್ ಬಂದಿದ್ಯಾ? ಏನಿದೆ ಏನಿಲ್ಲ, ಏನಾಗ್ತಾ ಇದೆ ಅರ್ಥ ಆಗ್ತಾ? ಇವರು ವರ್ಷಕ್ಕೆ 1 ಸಾರಿ ವಿಜಯದಶಮಿಯಲ್ಲಿ ಈ ಪಥಸಂಚಲನ ಮಾಡ್ತಾರೆ. ಬನ್ನಿ, ಕೇರಳ ಮಂಗಳೂರಿನ ಬಾರ್ಡರ್ನಲ್ಲಿ PFI ಅವರು, SDPI ಅವರು, ಇನ್ನು ಆ ಸಂಘಟನೆಯವರು ಅವ್ರದೇ ಆದಂಥ ಯೂನಿಫಾರ್ಮ್ ಹಾಕೊಂಡು, ಅದು ಬ್ಯಾನ್ ಆಗೋ ಮೊದಲು ಎಷ್ಟು ಸರಿ ಅವರು ಇದು ಮಾಡಿಲ್ಲ, ಅದೆಲ್ಲ ಇವ್ರಿಗೆ ಬಂದಿಲ್ವಾ? ಇಟ್ ಈಸ್ ಎ ಅಪೀಸ್ಮೆಂಟ್ ಫಾರ್ ದಿ ಮುಸ್ಲಿಮ್ಸ್. ತಮ್ಮ ಓಟು ಬೇರೆ ಕಡೆ ಹೋಗಬಾರ್ದು ಅನ್ನೋದಕ್ಕೆ ಆ ಮುಸ್ಲಿಮರಿಗಾಗಿ ಇವರು RSSನ ಬೈತಾ ಇರೋದು. ಎರಡನೇದು ಹೇಳ್ತೀನಿ ನಿಮಗೆ, ನಾನು ಯಾಕಂದ್ರೆ ಪರ್ಸನಲ್ ಆಗಿ ನೋಡಿದ್ದೀನಿ. ಮಂಗಳೂರಿನಲ್ಲಿ
ಒಂದು ಈ ಕಡೆ ಮತದವ್ರಿಗೂ ಕೊಲೆ ಆದರೆ ಈ ಕಡೆ ಇನ್ನೊಂದಾಗೋದು, ಹಿಂದೂದೊಂದಾದರೆ ಮುಸ್ಲಿಮ್ದೊಂದಾಗೋದು. ಹಾಗೆ ಆಗಿ ಕೊನೆಗೆ ಲಾಸ್ಟಿಗೆ ಒಂದು ಮುಸ್ಲಿಮ್ದು ಕೊಲೆ ಆಗುತ್ತೆ. ಮುಸ್ಲಿಮ್ರೆಲ್ಲರೂ ಅಲ್ಲಿಯ ಜನಾಂಗದವರು ಎದ್ದು ನಿಲ್ತಾರೆ. ಈ ಸರ್ಕಾರ ನಮ್ಗೆ ರಕ್ಷಣೆ ಕೊಡೋದಿಲ್ಲ, ನಾವು ಈ ಸರ್ಕಾರದ ಪಕ್ಷದಲ್ಲಿ ಏನು ನಡೀತಾ ಇದೆ ಅದೆಲ್ಲ ರಾಜೀನಾಮೆ ಕೊಟ್ಬಿಡೋದು ಅಂತ ಹಿಂಗಂತಾರೆ. ಓಕೆ ಓಕೆ. ಟಕ್ಕಂತ ಇಲ್ಲಿಂದ ದಿನೇಶ್ ಗುಂಡ್ರಾವ್ ಓಡ ಹೋಗ್ತಾರೆ. ಅವ್ರಿಗೆ ಬಹಳ ಬಾಂಧವ್ಯ, ಅವರೆಲ್ಲ ಬಹಳ ಇದು ಹೋಗಿ ಇಲ್ಲ ರೀ ನೀವು ಏನ್ ಬೇಕಾದ್ರೆ ಹೇಳಿ ನಾವೆಲ್ಲ ನಿಮ್ಗೆ ಎಲ್ಲ ರೀತಿಯ ಇದು ಕೊಡಿ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಾವೆಲ್ಲ ಲಿಸ್ಟ್ ಕೊಡ್ತೀವಿ ಹಿಂದೂಗಳದು, ಅವ್ರ ಮೇಲೆಲ್ಲ FIR ಹಾಕ್ಸಿ ಅಂತ. ಅಂದ್ರೆ ಟು ಅಪೀಸ್ ದೋಸ್ ಪರ್ಸನ್ಸ್ ಯಾವ ಮಟ್ಟಕ್ಕಾದ್ರೂ ಇಳಿತಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಇದನ್ನು ಉಲ್ಲೇಖ ಮಾಡಿದ್ರು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡೋ ಸಂದರ್ಭದಲ್ಲಿ. ಈ ಕರ್ನಾಟಕ ಕಾಂಗ್ರೆಸ್ಗೆ ಅಥವಾ ಕಾಂಗ್ರೆಸ್ಗೆ ಮುಸ್ಲಿಮರನ್ನ, ಆ ಬಾಂಧವರನ್ನ ಎದುರು ಹಾಕೊಳ್ಳುವಂಥ ದಮ್ಮು, ತಾಕತ್ತು, ಧೈರ್ಯ ಅನ್ನೋದಿಲ್ಲ. ಹಾಗಾಗಿ RSS ಭುಜದ ಮೇಲೆ ಬಂದೂಕನ್ನ ಇಟ್ಟು ಶೂಟ್ ಮಾಡ್ತಿರೋದು ಅದೇ ಮುಸ್ಲಿಂ ಬಾಂಧವರು ಅಂತ ಕಳಿಸ್ಕೊಳ್ಳುವಂಥ ಮುಸ್ಲಿಮರಿಗೆ. ಇದು ಪಾಪ ಅವ್ರಿಗೆ ಅರ್ಥ ಆಗ್ತಿಲ್ಲ, ಕೆಲವ್ರಿಗೆ ಅರ್ಥ ಆಗಿದೆ ಅಂತಾರೆ. ಹೌದಾ? ಆ ಪ್ರಯತ್ನಗಳಾಗ್ತಿದೆಯಾ? 100% ಇದ್ರೂ ಇರ್ಬೋದು. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಒಂದು ಹಿಂದಿನ ಒಂದು 20-25 ವರ್ಷದವರೆಗೆ ಮುಸ್ಲಿಂ ಲೀಗ್ ಅಂತ ಹೇಳೋದು ಒಂದು ಇಂಡಿಯಾದಲ್ಲಿ ಒಂದು ಬಿಟ್ರೆ ಇನ್ನು ಯಾವ ಮುಸ್ಲಿಂ ಸಂಘಟನೆನೂ ಇರಲಿಲ್ಲ. ಹೌದಾ? ಅದರಲ್ಲಿ ಕಾಲಾನಂತರದಲ್ಲಿ ಪರಿವರ್ತನೆ ಜಗದ ನಿಯಮ ಅಂತ ಹೇಳಂಗೆ ಅವರು ಸ್ವಲ್ಪ ಬುದ್ಧಿ ಬೆಳೆದು ಎಲ್ಲ ಆಗಿ ಅವರು ಯೋಚನೆ ಮಾಡೋಕ್ಕೆ ಸುಮ್ಮನೆ ಈ ಕಾಂಗ್ರೆಸ್ನವರು ನಮ್ಮನ್ನು ಮುಸ್ಲಿಂ ಮತ ಇಟ್ಕೊಂಡು ಅವರು ದರ್ಬಾರ್ ಮಾಡಿದ್ದು ನಮ್ಮನ್ನೇನು ಎತ್ತು ತರಲಿಲ್ಲ. ಇವರು ಅಪೀಸ್ಮೆಂಟ್ ಭಾಳ ಆಗೋಯ್ತು. ಬೆಟರ್ ಟು ಸಪ್ರೇಟ್ ಫ್ರಮ್ ದ್ಯಾಮ್, ನಾವೇ ಬೇರೆ ಆಗೋಣ. ಅವಾಗಲೇ SDP, PFI, MIM, ನಮ್ಮ OIC ಇವರೆಲ್ಲ ಅಲ್ಲಲ್ಲೇ ಆಯಾ ಕ್ಷೇತ್ರದಲ್ಲಿ ಮೇಲಿಕ್ಕೆ ಗೊತ್ತಾಯ್ತು. ಆವಾಗ ಇವರಿಗೆ ಡವ ಅನ್ನೋಕೆ ಶುರು ಆಯಿತು. ಅದೇ ನಮ್ದೊಂದು 60% ಓಟು ಎಲ್ಲರೂ ಅವರೆಲ್ಲ ಸೇರ್ಕೊಂಡು ಅವರೊಂದು 30% ಹೊರಗಡೆ ಹೊರಟೋಗ್ಬಿಟ್ರೆ ಇವ್ರೆಲ್ಲಿಗೆ ಹೋಗ್ತೀರಿ? ಅಲ್ಪ ಮತಕ್ಕೆ ಬರ್ತೀರಿ. ಅದಕ್ಕೆ ಸ್ವಾಮಿ ನೀವೇನು ಹೇಳಿದ್ರು ಇದು ಮಾಡ್ತೀವಿ. ಅದಕ್ಕೆ ಛಲವಾದಿ ನಾರಾಯಣ ಸ್ವಾಮಿಯವರು ಭಾಳ ಅದನ್ನು ಒಂಥರ ಉಲ್ಟಾ ಲೆವೆಲಲ್ಲಿ RSS ಅವರ ಹೆಗಲ ಮೇಲೆ ಬಂದೂಕನ್ನಿಟ್ಟು ಕಾಂಗ್ರೆಸ್ ಅವ್ರು ಗುಂಡೊಡೆದವು. ನೀವು ಗುಂಡೊಡೆದವ್ರು ಯಾರು ಅಂತ ಹೇಳಲಿಲ್ಲ, ಗುಂಡೊಡೆದವ್ರು ಕಾಂಗ್ರೆಸ್ ಅವರೇ. ಯಾರು ಹೊಡೆದ್ರು ಅಂದ್ರೆ ಮುಸ್ಲಿಂಗೆ ಹೊಡೆದಿದ್ದು. ಅದನ್ನ ಅರ್ಥ ಮಾಡ್ಕೋಬೇಕು. ಅದಾದ ಮೇಲೆ ಮಂಗಳೂರಿನ ಇನ್ಸಿಡೆಂಟ್ ಆದ್ಮೇಲೆ ಹಿಂದೂಗಳ ಮನೆಗೆ ಪೊಲೀಸರು ರಾತ್ರಿ 10 ಗಂಟೆ 12 ಗಂಟೆಯಲ್ಲಿ ಹೋಗಿ ಬಾಗಿಲು ತಟ್ಟಿದ್ರು. ಯಾಕೆಂದ್ರೆ ಟು ಅಪೀಸ್ ದಿಸ್ ಮುಸ್ಲಿಂ ಕಮ್ಯುನಿಟಿ. ಕಾರಣ ಇಲ್ಲ, ಕತೆ ಇಲ್ಲ, ಏನಿಲ್ಲ. ಅದಾದ್ಮೇಲೆ ನಾವು ಹ್ಯೂಮನ್ ರೈಟ್ಸ್ ಅಲ್ಲಿ ಹಾಕ್ದು, ಆಮೇಲೆ ನೋಟಿಸ್ ಆಯ್ತು. ಈಗ ಯಾವ್ದು ಇಲ್ಲ, ಸದ್ದು ಗದ್ದಲ ಇಲ್ಲ. ಅದರಿಂದ ಈ PFI ಸಂಘಟನೆಗಳು ಇವು ಅವ್ರುಗಳೆಲ್ಲ ಇದು ಮಾಡ್ತಾರಲ್ರಿ. ಇವತ್ತು ನಿಮ್ದು ಅವರ ಹಬ್ಬಗಳಲ್ಲಿ ಅವ್ರ ಮೆರವಣಿಗೆ ತೆಗಿತಾರೆ, ಅವರು ಸಹ ಇದು ಮಾಡ್ತಾರೆ. ಅದೇ ನೀವು ಕಣ್ಣಿಗೆ ಬೀಳಲಿಲ್ವಾ? ನೀವು ಅಪೀಸ್ ಮಾಡೋದಕ್ಕೆ ಅದಕ್ಕೊಂದು ಇತಿಮಿತಿ ಇರಲಿ. ಸರಿ ಸರ್, ಈಗ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರೋದು RSS ನಿರ್ಬಂಧ ಆಗಬೇಕು ಅಂತ ಅಲ್ಲ. RSS ಸೇರಿದ ಹಾಗೆ ಯಾವುದೇ ಸಂಘಟನೆಗಳಾಗಿದ್ರು ಕೂಡ ಅವರ ಕಾರ್ಯಕ್ರಮಗಳು ಏನೇ ಇದ್ರೂ ಕೂಡ ನೀವು ಮಾಡೋದಾದ್ರೆ ಅನುಮತಿ ಪಡ್ಕೋಬೇಕು. ಈ ಸರ್ಕಾರದ ನಿರ್ಧಾರ ಅದು. ನೀವು ಅದು ಹೆಂಗೆ ಟಾರ್ಗೆಟ್ ಆಗ್ತಿದೆ ಅಂತ ನೀವು ಉಲ್ಲೇಖ ಮಾಡ್ತೀರಿ? ಆದರೆ ಒಂದೇ ಸಂಘಟನೆ ನೀವು ಹೆಸರು ಹೇಳಿದ್ದೀರಿ, RSS ಅಂತಾನೆ ಹೇಳಿದ್ದೀರಿ. RSS ಪ್ರಿಯಾಂಕ್ ಖರ್ಗೆ ಅವರು ಅದನ್ನೇ ನಿಮ್ಗೆ ಯಾಕೆ RSS ಬಿಟ್ಟು ವಿಶ್ವ ಹಿಂದೂ ಪರಿಷತ್ ಕಂಡು ಬಂದಿಲ್ವಾ? ಶ್ರೀರಾಮ್ ಸೇನೆ ಬಂದಿಲ್ವಾ? ಆಮೇಲೆ ಬಜರಂಗ ದಳ ಬಂದಿಲ್ವಾ? ಯಾಕೆ ಅಂದ್ರೆ ಇವರಿಗೆ ಕಣ್ಣು ಕೆಂಪಾಗಿದ್ದು 100 ವರ್ಷ ದಾಟಿದ ನಂತರ ಇವತ್ತು ಅವರು ಸಂಭ್ರಮಾಚರಣೆಯಲ್ಲಿ ಇದ್ದಾರೆ. ಇಟ್ ಈಸ್ ಕಾಮನ್. ಇವತ್ತು ಒಂದು 10-15 ವರ್ಷದಿಂದ ಮುಂದಿನ ಒಂದು 10 ವರ್ಷದೊಳಗೆ ಯಾವುದೇ ದೊಡ್ಡ ಅಂದ್ರೆ ಹಿಂದೆ ಸ್ಥಾಪನೆ ಆದವು 100 ವರ್ಷದ ದಾಟ್ತಾ ಬರ್ತದೆ. ಇವತ್ತು ನೋಡಿದ್ರೆ ಹಳ್ಳಿಗಳ ಕಡೆ 100 ವರ್ಷ ಆಯ್ತು ನಮ್ಮ ಶಾಲಾ ಕಟ್ಟಡ, ಶತಮಾನೋತ್ಸವ ಅಂತ ಬರ್ತಾನೆ ಇದೆ ಎಲ್ಲಾ ಕಡೆ. ನಾನು ಹೇಳ್ತೀನಿ, ಈ ಕಾಂಗ್ರೆಸ್ಗೆ ಯೂತ್ ಕಾಂಗ್ರೆಸ್ ಇದೆ, ಸ್ಟೂಡೆಂಟ್ಸ್ದು NSUI ಅಂತಿದೆ, ಆಮೇಲೆ ಮಹಿಳಾ ಮೋರ್ಚಾ ಇದೆ, ಮಹಿಳಾ ಅವ್ರದ್ದು ವಿಂಗ್ ಮೋರ್ಚಾ ಎಲ್ಲ BJP ಅವರಿಗೆ ಬಿಟ್ಟಿದೆ. ಅವ್ರಿಗೂ ಸಹ ಸೇವಾ ಮನೋಭಾವನೆಗೆ ಒಂದಿರಲಿ ಅಂತ ಸೇವಾದಳ ಅಂತ ಮಾಡ್ಕೊಂಡು, ಸೇವಾದಳನ ಅದಕ್ಕೂ 100 ವರ್ಷ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬರ್ತದೆ. ಆ ಸೇವಾದಳದ ಗುಣಮಟ್ಟ ಎಲ್ಲಿದೆ ಅಂದ್ರೆ, ಈ ಕಾಂಗ್ರೆಸ್ ರಾಜಕಾರಣಿಗಳು ಸ್ಟೇಜ್ ಅಲ್ಲಿ ಕೂತಾಗ ಚೇರ್ ಹಾಕ್ಸೋದು, ಟೀ ಕೊಡ್ಸೋದು,
ಇನ್ನೆಲ್ಲ ಒಂದಷ್ಟು ಆ ಗಾಂಧೀಜಿ ಟೊಪ್ಪಿ ಹಾಕ್ಸ್ಕೊಂಡು ಓಡಾಡೋದು. ನಾನು ಅವ್ರೇನು ಈ ಮಟ್ಟದಲ್ಲಿ ಹೇಳಿದ್ರು ಅದೇ ಮಟ್ಟದಲ್ಲಿ ನಾನು ಹೇಳ್ತೀನಿ, ಯಾಕೆ ಉತ್ತರ ನಾವು ಹಾಗೆ ಕೊಡ್ಬೇಕಾಗುತ್ತೆ. ಈ BJPಗೆ ಅವರ ಒಂದು ಯುವ ಸಂಘಟನೆ, ತದನಂತರ ಸ್ಟೂಡೆಂಟ್ಸ್ ಜೀವನ ಬಂದಾಗ ABVP, ಮಹಿಳಾ ಮೋರ್ಚಾ, ದೆನ್ ಅವರಲ್ಲೊಂದು ಸಂಘಟನೆ ಬರಬೇಕಲ್ಲ, ಅದೇ RSS ಶಿಸ್ತುಬದ್ಧವಾಗಿ ಬರುವಂಥದ್ದು. ನನಗೆ CPI ಅಲ್ಲಿ ಸರ್ ನನಗೆ ಇಲ್ಲೊಂದು ಗೊಂದಲ ಬಂತು. RSS ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರೋದು, ನಿರ್ಧಾರ ತಗೊಂಡಿರೋದು RSS ಸೇರಿದಂಗೆ ಇತರ ಸಂಘಟನೆಗಳ ಬಗ್ಗೆ ಕಾಂಗ್ರೆಸ್, BJP ಅವ್ರು ಯಾಕೆ ಉತ್ತರ ಕೊಡ್ತಿದ್ದಾರೆ? RSS ಮಾತಾಡ್ಬೇಕಾಗಿರೋದು. ನಾನು ಅದಕ್ಕೆ ಹೇಳಿದ್ದು, ಆಯಾಯ ಪೊಲಿಟಿಕಲ್ ಪಾರ್ಟಿಗೆ ಆಯಾಯ ಇದು ಒಂದೊಂದು ಬಿಲಾಂಗ್ಸ್ ಟು. ನೋಡ್ರಿ, ನಾನು ಒಂದೊಂದ್ಸರಿ ಅದನ್ನ ನಾನು ಯಾವುದೇ ಪಾಲಿಟಿಕ್ಸ್ ಇಲ್ಲ, ನಾನು ಅದೇ ಹೇಳ್ತೀನಿ. ನೀವು ಅದೇನೋ ಒಂದು ಬಹುಮುಖ ವೇಷಧಾರಿ ಇದ್ದಂಗೆ. ಬೆಳಿಗ್ಗೆ ಅವನು ಗ್ರೌಂಡ್ಗೆ ಹೋದಾಗ RSS ಕಾರ್ಯಕರ್ತ, ಸ್ಕೂಲ್ಗೆ ಹೋದಾಗ ಅವನು ABVP ಕಾರ್ಯಕರ್ತ, ಸಾಯಂಕಾಲ ಆದ ತಕ್ಷಣ ಯುವ ಮೋರ್ಚಾದಲ್ಲಿ ಬರ್ತಾನೆ, ಆಮೇಲೆ ರಾಜಕೀಯ ಬಂದ ತಕ್ಷಣ ಅವನು BJP ಕಾರ್ಯಕರ್ತ. ಹೌದಾ? ಸೇಮ್ ಟೈಪು ನಿಮ್ಮಲ್ಲೇನು ಗ್ರೌಂಡ್ ಹೋಗೋದೇ ಇಲ್ಲ ಕಾಂಗ್ರೆಸ್ ಅವರು. ಅವ್ನು ಸ್ಕೂಲ್ಗೆ ಹೋದಾಗ ಅವನು NSUI, ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಕಾಂಗ್ರೆಸ್. ಆಮೇಲೆ ಅವನು ಸ್ಕೂಲು ಎಜುಕೇಶನ್ ಮುಗಿದ ಮೇಲೆ ಏನೋ ಕೆಲಸ ಸಿಕ್ಲಿಲ್ಲ ಅಂದ್ರೆ ಪಾಲಿಟಿಕ್ಸ್ ಮಾಡಕ್ ಹೋದಾಗ ಯುವ ಕಾಂಗ್ರೆಸ್ ಕಾರ್ಯಕರ್ತ, ಆಮೇಲೆ ರಾಜಕೀಯ ಪುಡಾರಿ ಆದ ತಕ್ಷಣ ಕಾಂಗ್ರೆಸ್. ಇನ್ನು ಇವೆರಡರ ಮಧ್ಯದಲ್ಲಿ ಸೇವಾದಳ ಇರ್ಲಿ ನೀನು ಯೂತ್ ಲೀಗ್ ಅಲ್ಲಿ. ಅದರಿಂದ ಒಬ್ಬನೇ ಎಲ್ಲ ವೇಷಧಾರಿ, ಏಕಪಾತ್ರ ಅಭಿನಯ ಅಂತ ಹೇಳಿದ್ರಲ್ಲಿ ಇಲ್ಲಿ ಬಹುಪಾತ್ರ ಅಭಿನಯನ ಒಬ್ಬ ವ್ಯಕ್ತಿ ಮಾಡಬಹುದು. ಇಲ್ಲೊಂದು ಸೂಚನೆಯನ್ನು ನಾನು ನೆನಪಿಸ್ಲೇಬೇಕು ಸರ್. ಎಷ್ಟು ಮುಖ್ಯವಾಗಿ ಉಲ್ಲೇಖ ಮಾಡಿದ್ದಾರೆ ಅಂದರೆ, ಸರ್ಕಾರಿ ನೌಕರರು ನಿಮಗೇನಾದರೂ ಆಸೆ ಆಕಾಂಕ್ಷೆ ಅನ್ನೋದು RSS ನಲ್ಲಿ ಗುರುತಿಸ್ಕೊಳ್ಬೇಕು ಅನ್ನೋದಿತ್ತು ಅನ್ನೋದಾದ್ರೆ ರಿಸೈನ್ ಇಟ್ ಆ್ಯಂಡ್ ಮೂವ್ ಆನ್ ಅಂತ ಹೇಳಿದ್ದಾರೆ. ಅಂದರೆ ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ಒಂದು ಆಸೆ ಅಭಿಲಾಷಿಗಳು, ವಾಕ್ಸ್ವಂತರುಗಳು ಇಲ್ಲ ಅಂತ. ಅಂದರೆ ಸರ್ಕಾರಿ ನೌಕರರಾಗಿರ್ಬೇಕು ಅಂದರೆ ನೀತಿ ನಿಯಮಾವಳಿಗಳಿರ್ತವೆ. ಆ ಕಚೇರಿ ಸಮಯ ನಂತರದ ಸಂದರ್ಭದಲ್ಲಿ ಅವರು ತಮ್ಮ ಬದುಕನ್ನು ತಮಗೆ ಹೇಗೆ ಬೇಕೋ ಹಾಗೆ ನಡೆಸುವಂತಹ ಇಚ್ಛೆ ಇಲ್ಲದಂತಹ ಸ್ಥಿತಿನ ಇದು ಅಂತ. ನೋಡಿ, ಇವಕ್ಕೆಲ್ಲ ಭಾಳ ಜವಾಬ್ದಾರಿಯುತವಾಗಿ ಹೇಳ್ಬೇಕಾದ್ರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಶಶಿಧರ್ ಷಡಾಕ್ಷರಿ ಅವರು ನಾನಂತೂ ನೇರವಾಗಿ ಹೇಳಬಲ್ಲೆ, ಅವ್ರು ಯಾವತ್ತೂ ಸಹ ಒಂದು ಗಟ್ಟಿ ನಿರ್ಧಾರದ ಮೇಲೆ ಈ ಥರ ನೀವೇನು ನಮಗೆ ಲೈನ್ ಅಪ್ ಶಿಕ್ಷಣ ಹಾಕಿದ್ರ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಎದ್ದು ನಿಂತ್ಕೋಬೇಕು. ಗಾಟ್ ಇಟ್. ನೀವೇನು ಹೇಳಿದ್ರಿ, ಸರ್ಕಾರಿ ಸಮಯದ ಒಳಗಡೆ ನಾನು ಕೆಲಸ ಮಾಡ್ತೀನಿ, ತದನಂತರ ನಾನು ವ್ಯಕ್ತಿತ್ವ ನಿರ್ಮಾಣಕ್ಕೆ RSS ಇರೋದು. ಅದ್ಯಾವುದು ಸರ್ಕಾರದ ವಿರುದ್ಧ ಪಿತೂರಿ ಮಾಡ್ತಾ ಇಲ್ಲ, ಸರ್ಕಾರದ ಪರವಾಗಿ ಪ್ರಚಾರನೂ ಮಾಡ್ತಾ ಇಲ್ಲ. ನನ್ನ ವ್ಯಕ್ತಿತ್ವ ನಿರ್ಮಾಣಕ್ಕಾಗಿ, ನನ್ನ ಬೌದ್ಧಿಕ ಸ್ಥಿಮಿತಕ್ಕಾಗಿ ನಾನು RSS ಕಾರ್ಯಕ್ರಮಗಳಲ್ಲಿ ಹೋಗ್ತೀನಿ. ಎರಡನೇದು, ಇಟ್ ಕನೆಕ್ಟ್ಸ್ ಟು ದಿ ಹಿಂದುತ್ವ ಬರ್ಬೋದು. ಹಿಂದುತ್ವದವರು ಒಂದು ಪ್ರೋಗ್ರಾಮ್ ಮಾಡಿದರೆ ನಾನು ಹೋಗ್ಬಾರ್ದೇನ್ರಿ? ಗುರು ಪೂರ್ಣಿಮೆ ಮಾಡ್ತಾರೆ, ಹೌದು, ಹೋಗ್ಬಾರ್ದೇನ್ರಿ? ನಿನ್ ಕೇಳ್ಬೇಕಾ? ಕೋಳಿ ಕೇಳಿ ಖಾರ ಅರಿಬೇಕಾ? ಕೈಂಡ್ಲಿ ಟೆಲ್ ದಿಸ್. ಕರ್ನಾಟಕ ಕಾಂಗ್ರೆಸ್ಗೆ ಹಾಗಾದ್ರೆ ಮದರಸಗಳು ಕಾಣುವುದಿಲ್ಲ, ಚರ್ಚ್ಗಳು ಕಾಣುವುದಿಲ್ಲ, ಅಲ್ಲಿ ಯಾವ ರೀತಿಯ ಪಾಠ ಪ್ರವಚನಗಳಾಗ್ತವೆ ಅನ್ನೋದು ಕಾಣುವುದಿಲ್ಲ, ಈ ದೇಗುಲಗಳು ಕಾಣ್ತವೆ. ಒಂದ್ ನಿಮಿಷ, ಐ ಕಂಟಿನ್ಯೂ ದಟ್ ಒನ್. ನೀವು ನಮ್ಮ ಸರ್ಕಾರಿ ನೌಕರಿಗೆ ಈ ರೆಸ್ಟ್ರಿಕ್ಷನ್ ಹಾಕಿದ್ರಲ್ಲ, ಹೌದು, ಒಂದು ಇದು ಅಪ್ ಟು ಸುಪ್ರೀಂ ಕೋರ್ಟ್ ಹೋಗಿ ಬಂದಂತ ಕೇಸು. ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಗಡ್ಡ ಬಿಡ್ತಾನೆ, KSRTC ಡ್ರೈವರು ಕಂಡಕ್ಟರ್ಗಳು ಗಡ್ಡ ಬಿಡ್ತಾರೆ. ಹಿ ಈಸ್ ಮುಸ್ಲಿಂ. ಏನಾಗುತ್ತೆ? ಏಯ್ ನೀನು ಗಡ್ಡ ಬಿಟ್ಟು ಬರಂಗಿಲ್ಲ, ಶೇವ್ ಮಾಡ್ಕೊಂಡು ಕರೆಕ್ಟಾಗಿ ಬರ್ಬೇಕು, ಇದು ನನ್ನ ಧಾರ್ಮಿಕ ಸಂಕೇತ ಅಂತಾರೆ ಅಂತ ಹೇಳಿ ಕೇಸ್ಗಳು ನಡೆದು ಅವೆಲ್ಲವೂ ಆಗಿ ಸೆಟಲ್ಡ್ ಲಾಗ್ ಹೋಗ್ಬಿಟ್ಟಿದೆ. ಅವನ ಸ್ವಂತ ಧಾರ್ಮಿಕ ಇದಕ್ಕೆ ನೀನೆಂದೂ ಟಚ್ ಮಾಡಂಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಾನು ಅದಕ್ಕೇನೆ ಒಂದು ಚಾಲೆಂಜ್ ಹಾಕಿದ್ದು, ಸರ್ಕಾರಿ ನೌಕರರ ಸಂಘದವರು ಎದ್ದು ನಿಂತ್ಕೊಂಡು ಈ ರೆಸ್ಟ್ರಿಕ್ಷನ್ ಹಾಕಿ ನಾಳೆ ಬೆಳಗಿಂದ ಕೆಲಸ ನಿಲ್ಲಿಸ್ತೀವಿ ಅಂತ ಹೇಳಿ ನೋಡೋಣ. ಯಾಕಾಗೋದಿಲ್ಲ? ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದನ್ನೇ ಉಲ್ಲೇಖ ಮಾಡಿದ್ದಾರೆ. ನೀವು ಅಷ್ಟು ದೊಡ್ಡ ನಿರ್ಧಾರವನ್ನ ತಗೊಂಡಿದ್ದೀರಿ ಅನ್ನೋದಾದ್ರೆ ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡೋದನ್ನ ಕೂಡ ನಿಷೇಧಿಸಬೇಡಿ ಅಂತ. ಇವತ್ತು ಇಲ್ಲಿ ಮಾರ್ಕೆಟ್ ಅಲ್ಲಿ ಇರ್ಬೋದು, ಶಿವಾಜಿನಗರದಲ್ಲಿ ಇರ್ಬೋದು, ಎಲ್ಲ ಕಡೆನೂ ಒಳಗಡೆ ಫುಲ್ ಆಗಿದೆ, ಇಲ್ಲಿ ಮಾಡ್ತಿದ್ದೀವಿ ಅಂತೀರಿ.
ಆಮೇಲೆ ರೀಸೆಂಟ್ ಜಡ್ಜ್ಮೆಂಟ್ಗಳು ಬಂದಿದೆ ಸೌಂಡ್ ಬಗ್ಗೆ, ಬಹಳ ಚೆನ್ನಾಗಿ ಬಂದಿದೆ. ನಿಮಗೆ ಬಹಳ ಹಿಂದೆ, ಹಲವಾರು ವರ್ಷಗಳ ಹಿಂದೆ, ಅದೇನು ಬಹಳ ಅಂದ್ರೆ 40, 50, 60 ವರ್ಷಗಳ ಹಿಂದೆನೇ ತಗೊಳ್ರಿ, ನಾವೆಲ್ಲ ನೋಡಿದ್ದಂತ. ಈ ಮುಸ್ಲಿಂ ಇದು ಪ್ರಾರಂಭ ಆದಾಗ ಅವಾಗ ಯಾವುದೂ ಮೈಕ್ಗಳಿರಲಿಲ್ಲ, ಮೊಬೈಲ್ಗಳಿರಲಿಲ್ಲ. ಆವಾಗ ಒಂದು ಎತ್ತರದ ಸ್ಥಳದಲ್ಲಿ ನಿಂತ್ಕೊಂಡು ಅವನು ಆಜಾನ್ ಎದ್ದೇಳಿ ಬೇಗ ಮತ್ತೆ ಪ್ರೇಯರ್ಗೆ ಬನ್ನಿ ಅಂತಿದ್ದ. ಇವತ್ತು ಯು ಆರ್ ಅಂಡರ್ ದಿ ಟೆಕ್ನಾಲಜಿ ಒಳಗಡೆ ಫುಲ್ ಮುಂದುವರೆದಿದ್ರಿ. ಅದೇನೋ ಕೈಗೆ ಒಂದು ಬ್ಯಾಂಡ್ ಹಾಕೋಬಿಟ್ರೆ ನೀ ತುಂಬಾ ತಿನ್ಬೇಡ ಸಾಕು ನಿಂದು ಅಂತ ಅದು ನಿಮಗೆ ಹೌದಾ. ಮೊಬೈಲ್ ಅಲ್ಲಿ ನೀವು ದಿನದ 5 ಬಾರಿಗೆ ಒಂದು ರಿಂಗ್ ಟೋನ್ ಇಟ್ಕೊಬಿಟ್ರೆ ಊಟ ಬೈ ಪ್ರೇಯರ್ ಹೋಗು ಚಲೋ ಅಂತ ಹೇಳೋದು ಹಾಕೋಬೋದಲ್ಲ. ನಿಮ್ಗೆ ಅದೇ ಹಾಕ್ಬೇಕು. ನಿಮ್ದು ಕಿರುಕು ಬುದ್ಧಿ. 100% ಹೇಳ್ತೀನಿ. ಒಂದು ಏರಿಯಾದಲ್ಲಿ ನಿಮ್ಗೆ 5 ಮಸೀದಿ ಇದ್ರೆ 5 ಮಸೀದಿನೂ 5 ಗಂಟೆ ಅಂದ್ರೆ 5 ಗಂಟೆ ಒಂದೇ ಸರಿ ಆಗ್ಬೇಕಲ್ಲ. ಹೌದು, ಮಾಡಲ್ಲ ಅವರು. ನಾನು ಅದಕ್ಕೆ ಹೇಳಿದ್ದು, ಒಂದು ರೀತಿಯ ಅವರ ಬುದ್ಧಿನೇ ಕೆಳಮಟ್ಟದಲ್ಲಿ 5 ಗಂಟೆಗೆ ಒಬ್ಬ ಸ್ಟಾರ್ಟ್ ಮಾಡಿ 5 ಗಂಟೆ 5 ನಿಮಿಷಕ್ಕೆ ನಿಲ್ಲಿಸ್ತಾನೆ. ಆ ಪಕ್ಕದ ಅವನು 5.5ಕ್ಕೆ ಸ್ಟಾರ್ಟ್ ಮಾಡಿ 5:10 ಮಾಡ್ತಾನೆ. 5:10ಕ್ಕೆ ಅವನು ನಿಲ್ಲಿಸಿದ ತಕ್ಷಣ ಅವನು 15 ಮಾಡ್ತಾನೆ. ದೇ ಹ್ಯಾವ್ ಮಿಂಗಲ್ಡ್. ನಿಮಗೆ ಅರ್ಧ ಗಂಟೆ ನಿಮ್ಮನ್ನ ಸಾಯಿಸ್ತಾರೆ. ವಿಚ್ ಇಸ್ ಪ್ಲಾನ್ಡ್. ಅದನ್ನ ನೀವು ಪೊಲೀಸ್ ಸ್ಟೇಷನ್ ಕೇಳಕ್ ಹೋಗಿ ಹೋಗ್ರಿ, ಅವರಿಗೆ ಮೈಕ್ ಪರ್ಮಿಷನ್ ಇಲ್ಲ, ಡೆಸಿಬಲ್ ಹೆಚ್ಚಿಗೆ ಮಾಡಿದ್ರು ಇದಿಲ್ಲ. ನಮ್ಮಲ್ಲೂ ಸಹ ಅಂತ ವಿಚಾರಗಳನ್ನ ತಕೊಂಡು ಸರಿಯಾಗಿ ಹೋರಾಟ ಮಾಡೋರು ಕಡಿಮೆ. ಮಾತಾಡ್ತೀವಿ, ಲಿಪ್ ಸಿಂಪತಿಗೆ ಏನ್ ಬೇಕಾದ್ರೂ ಮಾತಾಡ್ಬಿಡ್ತೀವಿ. ಸರ್, ಈಗ ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ಬಹಳ ಮುಖ್ಯವಾಗಿ ಅದನ್ನ ಸ್ಟ್ರಾಟಜಿ ಅಂತ ಕರಿಬೇಕು, ಆಡಳಿತ ವ್ಯವಸ್ಥೆ ಅನ್ನೋದು ಆ ಮಟ್ಟಕ್ಕೆ ಕುಸ್ತು ಹೋಗಿದೆ ಅಂತ ಕರಿಬೇಕು, ಗೊತ್ತಾಗ್ತಾ ಇಲ್ಲ. ಕಳೆದ 2.5 ವರ್ಷಗಳ ಅವಧಿಯಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಸರ್. ಬೆಲೆ ಏರಿಕೆಯಿಂದ ಹಿಡಿದು, ರೈತರ ಆತ್ಮಹತ್ಯೆಯಿಂದ ಹಿಡಿದು, ರೈತರ ಸಾಲ ಇರ್ಬೋದು, ಈ ಮೈಕ್ರೋ ಫೈನಾನ್ಸ್ ಹಾವಳಿ ಇರ್ಬೋದು, ನೀರು ಗಾಳಿ ಬೆಳಕು ಯಾವ ತಗೊಂಡ್ರೂ ಕೂಡ ಸಮಸ್ಯೆ ಆಗಿದೆ. ಇದ್ರ ಬಗ್ಗೆ ಆ್ಯಕ್ಚುಲಿ ಮಾಧ್ಯಮ ಸೇರಿದಂತೆ ಜನಸಾಮಾನ್ಯರು ಪ್ರಶ್ನೆ ಮಾಡಬೇಕಾಗಿತ್ತು. ಆದರೆ 2 ದಿವಸಕ್ಕೊಂದ್ಸತಿ ಸಬ್ಜೆಕ್ಟ್ ಕೊಡ್ತಿದ್ದಾರೆ, ವಾರಕ್ಕೊಂದು ಸಬ್ಜೆಕ್ಟ್ ಕೊಡ್ತಿದ್ದಾರೆ. ನೋಡಿ, ದಸರಾ ಬಗ್ಗೆ ಬಾನು ಮುಷ್ತಾಕ್ ಅವ್ರ ಬಗ್ಗೆ ಮಾತಾಡಿದ್ವಿ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಬಗ್ಗೆ ನಾವು ಮಾತಾಡಿದ್ವಿ, ಅದೇನೋ ಸಿದ್ದು ಗದ್ದುಗೆ ಅಂತ ಹೇಳಿ ಅದೇನೋ ಒಪ್ಪಂದ ಆಗಿದೆಯಂತೆ, ಅದು ಪುನರ್ರಚನೆ ಪವರ್ ಶೇರಿಂಗ್ ಅದ್ರ ಬಗ್ಗೆ ಮಾತಾಡಿದ್ವಿ, ಸಂಪುಟ ಪುನರ್ರಚನೆ ಅಂತ. ಈಗ ನೋಡಿ, RSS ಇನ್ನು2 ದಿವಸ ಬಿಟ್ಟರೆ ಇನ್ನೊಂದು ಸಬ್ಜೆಕ್ಟ್ ಕೊಡ್ತಾರೆ. ಅಂದರೆ ಸಂಪೂರ್ಣವಾಗಿ ಓಟ್ ಹಾಕಿರುವಂಥ ಮತದಾರ ಪ್ರಭುಗಳನ್ನು ಡೈವರ್ಟ್ ಮಾಡ್ತಿದ್ದಾರಾ? ಎಕ್ಸಾಕ್ಟ್ಲಿ, ದಟ್ ಈಸ್ ವಾಟ್. ಆಮೇಲೆ ಅದಕ್ಕೆ ಹೇಳಿದ್ವಿ, ಜನ ನೀವು ಇಷ್ಟೊಂದು ಸಮಸ್ಯೆಗಳನ್ನ ಹೇಳಿದ್ರಿ, ನಾನು ಮುಂದಿನ ಸಮಸ್ಯೆಗಳನ್ನ ಹೇಳ್ತೀನಿ. 5 ಫ್ರೀ ಬೀಸ್ ಕೊಟ್ಟರು, ಗ್ಯಾರಂಟೀಸ್. ಹೌದಾ? ಹೌದು. ನೀವು ನಾನು ಹೆಣ್ಮಕ್ಳಿಗೆ ಬಸ್ಸಲ್ಲಿ ಹೋಗೋಕ್ಕೆ ಫ್ರೀ ಕೊಟ್ಟಿರೋದು ನಂದೇನು ಆಕ್ಷೇಪ ಇಲ್ಲ. ಆದರೆ ಎಲ್ಲದಕ್ಕೂ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳ್ಬಿಟ್ಟು ನೀವೇನು ಬೇಕಾದ್ರೂ ಮಧ್ಯ ರೋಡಲ್ಲಿ ನಿಂತ್ಕೊಂಡು ಬೈಯೋಕ್ಕಾಗುತ್ತಾ? ಅದಕ್ಕೊಂದು ರೆಸ್ಟ್ರಿಕ್ಷನ್ ಇದೆ ತಾನೆ. ಹಾಗೇನೆ ನೀವು ಸಹ ಅವ್ರಿಗೂ ಅದು ಗೊತ್ತಿದೆ. ಈಗಲೂ ಅವರು ಇದರಲ್ಲಿ ಹೇಳ್ಕೊತಾರೆ, ಅಯ್ಯೋ ನಾವೆಲ್ಲ ತಪ್ಪು ಮಾಡಿದ್ವಿ, ಕಾನ್ಶಿಯಸ್ ವಿಲ್ ನಾಟ್ ಪರ್ಮಿಟ್. ಈ ಒಂದು ಸಾರಿಗೆ ಮಂತ್ರಿಗಳ ಎದೆ ಮುಟ್ಟು ಕೇಳಿ ಹೇಳ್ತಾರೆ ಎಷ್ಟು ಲಾಸಲ್ಲಿ ಆಗ್ತಾ ಇದೆ ಅಂತ. ಯಾಕೆಂದ್ರೆ ನನ್ನ ಇದು ಫ್ರೀ ಬೀಸ್ ಬಗ್ಗೆನೇ ಒಂದು ಸ್ಟಾರ್ಟ್ ಮಾಡ್ತೀನಿ. ಮೇಡಮ್, ಒಬ್ಬ ಇನ್ಸ್ಪೆಕ್ಟರ್ ಹೆಂಡ್ತಿ, ಅವಳು ಹೆಣ್ಮಗಳು, ಫ್ರೀ ರೀ ನಾನು ಹೋಗ್ಬೇಕು. IAS ಆಫೀಸರ್ ಹೆಂಡ್ತಿ, ಆರ್ಥಿಕ ಮಟ್ಟ ಕಡಿಮೆ ಇದ್ದು ಪಾಪ BPL ಕಾರ್ಡ್ ಹೋಲ್ಡರು, ಗಾರ್ಮೆಂಟ್ ವರ್ಕರ್ಸು, ಹಳ್ಳಿ ಗಾಡಿನವರು ಕೆಲ್ಸಕ್ಕೆ ಹೋಗೋವರೆಗೆ ನೀವು ಕೊಡ್ರಿ, ನಾನು ಬೇಡ ಅನ್ನೋದಿಲ್ಲ. ಇವತ್ತು ಬಸ್ಗಳಲ್ಲಿ ತುಂಬ ಹೋಗ್ಬಿಟ್ಟಿದೆ, ಅದು ತುಂಬ ಹೋಗ್ತಾ ಇದೆ, ಧರ್ಮಸ್ಥಳಕ್ಕೆ ಹೋಗ್ತಾ ಅಲ್ಲಿ ಹೋಗುತ್ತೆ. ಹೌದು, 2,000 ರೂಪಾಯಿ ಕೊಡ್ತೀರಿ, ಅದನ್ನು ತಗೊಂಡಾಗ ಅಲ್ಲಿ ಹಾಕ್ತಾರೆ, ಪುನಃ ಅದು ಸರ್ಕ್ಯುಲೇಟ್ ಆಗಿ ಇಲ್ಲಿಗೆ ಬರ್ತದೆ. ಆಯ್ತು, ಕೆಲವೊಂದು ಕಡೆ ಅದು ಹೊಡ್ತಾ ಬಿದ್ದಿದೆ ನಿಮಗೆ ಬೇರೆ ಫ್ರೀ ಬೀಸ್ ಅಲ್ಲಿ. ಅದನ್ನ ತುಂಬಾ ಕೇರ್ ಮಾಡಿದ್ರಿ. ಬೆಂಗಳೂರು ನಗರದ ಎಲ್ಲಾ ಕಡೆನೂ ಸಹ ಯಾವ್ಯಾವ್ದು ಟ್ರಾಫಿಕ್ ವೈಲೇಷನ್ ಇದೆ 50% ಡಿಸ್ಕೌಂಟ್ ಕೊಟ್ಟಿದ್ದೀವಿ, ದಸರಾದ ನೀವು ಕಟ್ರಿ ಅಂತ ಹೇಳಿದ್ರಿ. ನಾಚಿಕೆ ಆಗಲ್ವಾ ಈ ಸರ್ಕಾರಕ್ಕೆ? ಯಾಕೆ ಅಂದ್ರೆ ಬಿಹೈಂಡ್ ದಿ ಸ್ಕ್ರೀನ್ ದೇ ಆರ್ ಲ್ಯಾಗಿಂಗ್ ಬಿಹೈಂಡ್ ದಿ ಫೈನಾನ್ಷಿಯಲ್ ಕ್ರೈಮ್. ಎರಡನೇದು ಹೇಳ್ತೀನಿ, ಪಾಪದ ಇವರು ಯಾವುದೋ ಒಂದು ರೇಷನ್ ಕಾರ್ಡ್ ಮಾಡಬೇಕು, ಬರ್ತ್ ಸರ್ಟಿಫಿಕೇಟ್ ಮಾಡಬೇಕು ಅಂದ್ರೆ ಒಂದು 15 ರೂಪಾಯಿದು ಸ್ಟಾಂಪ್ ಪೇಪರಲ್ಲಿ ಮಾಡಿಸ್ತಿದ್ವಿ. ಇವತ್ತು ಎಲ್ಲಿ ತಂದ್ರಿ ನೀವು? ಅದು ಯಾರು ಕಣ್ಣು ಕಾಣಲ್ಲ, ಕಾಣದ ಕೈಯಲ್ಲಿ ಅದು ದುಡ್ಡು ಎಳಿತಿದ್ದಾರೆ. 15 ರೂಪಾಯಿ 20 ರೂಪಾಯಿ ಸ್ಟಾಂಪ್ ಪೇಪರು 100 ರೂಪಾಯಿ ಆಯಿತು, 80 ರೂಪಾಯಿ ಹೊಡೆದ್ರಿ. ಬೆಂಗಳೂರು ನಗರದ
ಆ ಆಸ್ತಿ ಮಾರಾಟದ ಸ್ಟಾಂಪ್ ಡ್ಯೂಟಿ ಹೆಂಗೆ ರೇಸ್ ಮಾಡ್ಕೊಂಡು ಬಂದ್ರಿ? ಪಾಪ ನಮ್ಮ ಮದ್ಯಪಾನ ಪ್ರಿಯರು ಅವ್ರು ಹೊಡೆತ ತಡೆಯಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಯಾವುದೋ ಒಂದ್ ಕಡೆ ನಾನು ಕುಡುಕರು ಅಂದ್ರೆ ಭಾಳ ಗಟ್ಟಿಯಾಗಿ ಹೇಳ್ಬೇಕು, ನೀನು ಮದ್ಯಪಾನ ಪ್ರಿಯರು ಅಂತ ಹೇಳ್ಬೇಕು, ಕುಡ್ಕಾನ್ ಬೇಡ, ನಂದು ಒಂದು ಸ್ಟೇಜ್ ತಸ್ಸು ಅಂತ. ನಾನು ಇರೋದ್ರಿಂದ ಈ ಸರ್ಕಾರ ನಡೆಯೋದು ಒಂದು ನೋಡಿ. ಅವರು ಪಾಪ ಎಷ್ಟು ಸಹನಿಗಳು, ಆ ಬುದ್ಧನಿಗಿಂತ ಅವ್ರಿಗೆ ಪೇಷನ್ಸ್ ಇದೆ, ಆದ್ರೂ ರೇಟ್ ಹೋಗ್ತಾನೆ ಇತ್ತು ನೋಡಿ. RCB ಆಯ್ತಲ್ಲ ಅವತ್ತು ಆದಂತಹ ಇದು ಅವ್ರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಹೊಗಳ್ಕೊಬಿಟ್ರು, ನಮ್ದು ರೆಕಾರ್ಡ್ ಬ್ರೇಕ್ ಮಾರಾಟ ಆಗೋಗ್ಬಿಡ್ತು ಬೀರು ಅಂತ. ಬೀರ್ಗೆ ಎಷ್ಟು ರೇಟ್ ಮಾಡಿದ್ರಿ? ನಾವು ಸೀರಿಯಸ್ ಆಗಿ ಹೇಳ್ದು, ಸ್ವಲ್ಪ ತಮಾಷೆಯಾಗಿದ್ರು ಸಹ ಸೀರಿಯಸ್ ಆಗಿ ಯೋಚನೆ ಮಾಡ್ರಿ. ಹೌದು. ಆಮೇಲೆ ರೈತರದ್ದು ಆ ಗೊಬ್ಬರಗಳ ಮೇಲೆ ರೈಸ್ ಮಾಡಿದ್ರಿ. ಪ್ರತಿ ಒಂದು ಜಾಗದಲ್ಲಿ ನೀವು ದುಡ್ಡು ರೈಸ್ ಮಾಡಿದ್ದೀರಿ. ಆದ್ರೆ ಅದು ಆ ವರ್ಗಗಳು ಸಂಘಟಿತವಾಗಿ ಎಲ್ಲೂ ಹೋರಾಟ ಮಾಡಿಲ್ಲ. ಎರಡನೇದು ವಿರೋಧ ಪಕ್ಷದ ವೈಫಲ್ಯ. ಫಸ್ಟ್ ಅವ್ರು ಎಂತ ನಮ್ಗೆ ನಾಚಿಕೆ ಅಂತ ಅನಿಸ್ತಿತ್ತು. ಸರ್ಕಾರ ಬಂದ್ಬಿಡ್ತು, ಈ ಸರ್ಕಾರ ಬರೋದಕ್ಕೇನೋ ಇವ್ರು ಬರಬೇಕು ಅಂತ ಬಂದಿಲ್ಲ. ಈ ಹಿಂದಿನ ಸರ್ಕಾರ ಮಾಡಿದ ಬಹಳ ಒಳ್ಳೆ ಕೆಲಸಕ್ಕಾಗಿ ಇವ್ರು ಬಂದ್ರು. ಯಾಕಂದ್ರೆ ನಮ್ಮ ಕರ್ನಾಟಕದ ದುರ್ದೈವ, ದೌರ್ಭಾಗ್ಯ ಅನ್ಬೇಕು. ಇನ್ನೇನ್ ಮಾಡೋದು? ಪಾಪ ಹಳ್ಳಿ ಹೆಣ್ಮಕ್ಳು ಅದೇನೋ ಗ್ಯಾರಂಟಿ ಅಂತ ಕೂಡ ಹಾಕಿದ್ರು. ಇವರು ಅಧಿಕಾರ ಕಳ್ಕೊಂಡವ್ರು ಕೂತಿದ್ರಲ್ಲ, ಸುಮ್ಮನೆ ಕೂರಕ್ಕೆ ಇನ್ನೇನ ಏನಾರು ಮಾಡ್ಬೇಕಲ್ಲ. ಅದೇನೋ ಗ್ಯಾರಂಟಿ ಯಾವಾಗ ಕೊಡ್ತೀರಿ? ಅದು 5 ತಿಂಗಳು ಅದನ್ನೇ ಹೇಳಿದ್ರು. ಕೊನೆಗೊಂದಿನ ಎಲ್ಲಾನು ಕೊಟ್ಟೇ ಬಿಟ್ರು. ಆಮೇಲೆ ಹುಡ್ಕಾಡ್ತಾ ಇದ್ರು ಏನ್ ಹೇಳ್ಬೇಕು ಇವ್ರಿಗೆ ಅಂತ. ಅಂದ್ರೆ ಆ ಪ್ರತಿಪಕ್ಷದ ಜಾಗದಲ್ಲಿ ಕೂತವನ್ಗೆ ಒಂದು ಜವಾಬ್ದಾರಿ ಇದ್ದು ಸರ್ಕಾರನ ಹೇಗೆ ಸಿಕ್ಕಿಸ್ಬೇಕು, ಅವರ ದೌರ್ಬಲ್ಯನ ಜನರ ಮುಂದೆ ಇಡಬೇಕು ಅಂತ ಹೇಳೋದು ಇವತ್ತಿನವರೆಗೂ ಯಾವುದೇ ವಿರೋಧ ಪಕ್ಷ ನಾಯಕರು ಮಾಡಿಲ್ಲ. ನಾನು ಗಂಟಾಕವಿಶ್ವಾಗಿ ಹೇಳ್ತೀನಿ, ಇಲ್ಲಿರೋದೇ BJP ಇರ್ಬೋದು, BJPಯ ರಾಜ್ಯಾಧ್ಯಕ್ಷರು ಇರ್ಬೋದು, ವಿರೋಧ ಪಕ್ಷದವರು, ಅವರುಗಳ ಪ್ರೆಸ್ ಮೀಟ್ಗಳನ್ನ ನೋಡಿದ್ರೆ ನಮ್ಗೆ ಒಂಥರ ಬಾಲಿಶ ಅಂತ ಅನ್ನಿಸ್ತದೆ. ಅದನ್ನೇ ನೀವು ವಿರೋಧ ಪಕ್ಷ, ನಾನು ಅಡ್ವಾಗ್ರಿ ಯಾರನ್ನು ಬೇಕಾದ್ರೆ ಹೇಳ್ತೀನಿ, ಯಡಿಯೂರಪ್ಪ ಅವ್ರು ಕೂತ್ಕೊಂಡು ವಿರೋಧ ಪಕ್ಷ ಮಾತಾಡಿದ್ರೆ ಬೇರೆ ಥರ ನಿಜ. ಈವನ್ ಇಂದಿರಾ ಗಾಂಧಿ ಅವ್ರು ಕೂತ ಮಾತಾಡ್ಬೇಕಾದ್ರೂ ಸಹ ಆಗಿತ್ತು. ಇಂದಿರಾ ಗಾಂಧಿ ಅವ್ರನ್ನ ಅದ್ಯಾಕೆ ಎಲ್ಲನೂ ಸೇರಿಸಿ ಯಾಕೆ ಹೇಳ್ತೀನಿ ಅಂದ್ರೆ, ಇಂದಿರಾ ಗಾಂಧಿ ಅವರು ಹಾಗೆ ಆ ಒಂದು ಇದರಲ್ಲಿ ಕಮಾಂಡಿಂಗ್ ಅಲ್ಲಿ ಇಟ್ಟಿದ್ರು. ಆದ್ರೆ ಬೇರೆ ಥರದಲ್ಲಿ ಹೆಡೆಮುರಿ ಕಟ್ಟಿ ಇಟ್ಟಿದ್ರು ಅಂತ ಹೇಳಿದ್ರೆ ಬೇರೆ ಕಮಾಂಡಿಂಗ್. ಅವರು ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ರಾತ್ರಿ ಎಲ್ಲ ಕ್ಯಾಬಿನೆಟ್ ಮಾಡಿ ಹೊರಗಡೆ ಕಿಟಕಿ ಕಡೆ ನೋಡಿ, ಏನ್ರಿ ಎಷ್ಟು ಬಿಸಿಲಿದೆ ರೀ ಅಂದರೆ ಎಲ್ಲರೂ ಮೇಡಮ್ ಭಾಳ ಬಿಸಿಲಿದೆ, AC ಹಾಕ್ಸ್ಲಾ ಅಂತಿದ್ರು. ಅಂದರೆ ಆ ಥರದ ಒಂದು ಕಮಾಂಡಿಂಗನ್ನು ಅವರಲ್ಲಿ ಇಟ್ಕೊಂಡಿದ್ರು. ಇಲ್ಲೇನು ಲಂಗ್ ಲಗಾಮ್ ಏನಿಲ್ಲ. ವಿರೋಧ ಪಕ್ಷದವನು ಆ ವಿರೋಧ ಪಕ್ಷದ ಸ್ಥಾನಕ್ಕೆ ತಕ್ಕಾಗಿ ಎಂದೂ ಹೋರಾಟಗಳನ್ನ ಮಾಡಿಲ್ಲ. ಆ ಹೋರಾಟಕ್ಕೆ ಒಂದು ಕೊನೆ ತೋರಿಸ್ಬೇಕು. ನಿಜ. ಅವ್ರು ಮಾಡಿದ್ದೇನು? ಹಿಂದುತ್ವದ ಅಜೆಂಡಾದ ಮೇಲೆ ತಾವು ಬಂದಿದ್ದೀವಿ. ಏನೇ ಆದ್ರೂ ಹಿಂದುತ್ವದವರು ನಮ್ಮ BJPಗೆ ಕಾಂಟ್ರಾಕ್ಟ್ ನಾವು ಕೊಟ್ಬಿಟ್ಟಿದ್ದಾರೆ. ಅವರು ಏನು ಕಾಂಗ್ರೆಸ್ ಒಳಗಡೆ ಹಿಂದೂಗಳು ಇಲ್ವೇ ಇಲ್ವಾ ಹೇಳಿ? ಹೌದು. ಆದ್ರೆ ದೇ ಆರ್ ಟೇಕಿಂಗ್ ದಿ ಅನ್ಡ್ಯೂ ಅಡ್ವಾಂಟೇಜಸ್. ನಮ್ಮ ಕರ್ನಾಟಕದ ದೌರ್ಭಾಗ್ಯ, ಯಾವ್ದಾದ್ರು ಪ್ರಾದೇಶಿಕ ಪಕ್ಷ ಮೇಲಕ್ಕೆ ಬಂದು ವಿ ಆರ್ ರೆಡಿ. ಈಗ ಡೆಲ್ಲಿಲಿ ಆಮ್ ಆದ್ಮಿ ನೋಡುದು ಬಂತು ಹೋಯ್ತು ಬಿಡಿ. ಒಂದು ಹೊಸ ಫಿಲಮ್ ಬರ್ತದೆ, KGF 1 ಬರ್ತದೆ, ಬಂತು ಹೋಯ್ತು, ದುಡ್ಡು ಮಾಡ್ಕೊಂಡು. ಹಾಗೆ ಆಗಿದೆ ಇಲ್ಲಿ ಎರಡು ಪಕ್ಷಗಳ, ಹೌದೌದು, ರಾಷ್ಟ್ರೀಯ ಪಕ್ಷಗಳ ಮೇಲಾಟಗಳು. ಅದರಲ್ಲೂ ಸಹ ನಾನು ನೇರವಾಗಿ ಹೇಳ್ತೀನಿ, ಸೌತ್ ಇಂಡಿಯಾಕ್ಕೆ ಕರ್ನಾಟಕ ಬಾಗಿಲಾಗಿತ್ತು. ಬಾಗಿಲು ಓಪನ್ ಮಾಡಿದ್ದು BJP. ನಿಜ. ಆದರೆ ಇಲ್ಲಿ ನಾಯಕರುಗಳನ್ನ ನಾವು ನೋಡಿದಾಗ ಅಲ್ಲಿ ಇದು ನೇರವಾಗಿ ಹೇಳೋಂಥ ವಿಚಾರಗಳು ಎಲ್ಲರೂ ಹೇಳ್ತಾರೆ, ಹೌದು ಕಣ್ರಿ ನೀವು ಹೇಳಿದ್ ಕರೆಕ್ಟ್ ಅಂತ. ಆಮೇಲೆ ಅಲ್ಲಿ ಮನೆಗೆ ಹೋದಾಗ ಹೇಳ್ತಾರೆ. ಈ ಫಸ್ಟ್ ಲೈನ್ ನಾಯಕರನ್ನ ಎಲ್ಲರನ್ನೂ ತೆಗೆದ್ರೆ BJP ಶುದ್ಧ ಆಗುತ್ತೆ. ಯಾಕಿದಾಯ್ತು ಅಂತನೂ ಹೇಳಬಲ್ಲೆ. ಮೊದಲಿನ BJP ಅದೇ ವಾಜಪೇಯಿ ಅವರ ಟೈಮಲ್ಲಿ BB ಶಿವಪ್ಪ ಅವರು ಅಂತ ಅವರೆಲ್ಲ ಇದ್ದಂಥ ಸಮಯದಲ್ಲಿ ಒಂದು ಕಿನ್ಲೆ ವಾಟರ್ ಇದ್ದಂಗೆ ಹಿಂಗಿತ್ತು, ಹೀಗೆ ಇತ್ತು. ಈಗೇನಾಗಿದೆ BJP ಅಂದ್ರೆ, ಈ ಅರ್ಧ ನೀರು ತೆಗೆದ್ಬಿಟ್ಟು ಗಟಾರದ ನೀರು ಸೇರಿದೆ ಅದಕ್ಕೆ. ಅಂದ್ರೆ ನಿಮ್ ಕುಡಿಲಿಕ್ಕ ಯೋಗ್ಯ ಇಲ್ಲ, ಹೊರಗಡೆ ಮಾತ್ರ ಬೋರ್ಡ್ BJP ಅಂತಾನೆ ಇದೆ. ಏನ್ರಿ ಹಿಂಗಂತ ಹೇಳಿದ್ರೆ, ಹೌದು ಸ್ವಾಮಿ, ನೀವು ಬಾಂಬೆಗೆ ಹೋಗಿ 17 ಜನಕ್ಕೆ ಪರ್ಚೇಸ್ ಮಾಡ್ಕೊ ಬಂದ್ರಲ್ಲ. ಓ ಹಾಗೆ. ಮತ್ತೆ
ಅವ್ರಿಗೆ ಯಾವ ಸಿದ್ಧಾಂತ ಐತ್ರಿ? ಹ್ಮ್ ವಾಜಪೇಯಿ ಅವ್ರಿಗೆ ಒಂದು ಸಿದ್ಧಾಂತ ಇತ್ತು, ಇವತ್ತು ಮೋದಿಗೆ ಒಂದು ಸಿದ್ಧಾಂತ ಇರ್ಬೋದು, ಯಾಕಂದ್ರೆ RSS ಇಂದ ಕೇಡರ್ ಆಗಿ ಬಂದಂತ ಯಾರೇ ಆಗ್ಲಿ. ಈಗ ನಾನು ಸಹ ಲೆಫ್ಟ್ ಮೂವ್ಮೆಂಟ್ ಇಂದ ಬಂದು ನನಗೊಂದು ಹೋರಾಟದ ನಾನು ಕಲ್ಸ್ಕೊಟ್ಟಿದ್ದಾರೆ. ಯಾವುದೇ ಇದನ್ನಾದ್ರೂ ಸಹ ಪೂರ ಸ್ಟಡಿ ಮಾಡಿ ಹೋರಾಟ ಮಾಡಬೇಕು ಅಂಟಿಲ್ ನೀನು ರೀಚ್ ಆಗೋವರೆಗೆ. ಅದು ಹೋರಾಟದ ನಮ್ಮ ಸಿದ್ಧಾಂತ. ಹಾಗೇನೆ ಅಂತ ಸಿದ್ಧಾಂತಗಳಿದ್ದಂಥವ್ರು ಈ ಸಿದ್ಧಾಂತ ಮತ್ತೆ ಬದ್ಧತೆ ಇಲ್ದವ್ರನ್ನ ಈ ಇದ್ರೊಳಗಡೆ ನೀವು ಸೇರಿಸ್ಬಿಟ್ಟು ನಾವು BJP ಅಂದ್ರೆ ವ್ಯತ್ಯಾಸ ಹಾಗೆ ಆಗುತ್ತೆ. ಅದು ಕಲುಷಿತ ನೀರಾಗಿದೆ. ಇವತ್ತು ಕರ್ನಾಟಕ ಜನ ಅದನ್ನ ತಗೋಬೇಕೋ ಬೇಡೋ ಅಂತ ಯೋಚನೆ ಮಾಡ್ತಾರೆ, ಗೊಂದಲದಲ್ಲಿದ್ದಾರೆ. ರೈಟ್ ಸರ್, ರೈಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ RSS ವಿಚಾರದಲ್ಲಿ ಕಾಂಗ್ರೆಸ್ ಎಡವುತ್ತಿದೆಯಾ ಇಲ್ವಾ, BJP ಎಲ್ಲಿ ಸುಧಾರಣೆಯನ್ನ ವಿರೋಧ ಪಕ್ಷವಾಗಿ ತಂದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಳ ನೇರವಾಗಿ ಹೇಳಿದ್ರಿ ಸರ್. ಆ ವಿಚಾರದಲ್ಲಿ RSS ಮೊದಲು ಬಹಳ ಚೆನ್ನಾಗಿತ್ತು. ಒಂದು ಪಾಯಿಂಟ್ ಹೇಳೇ ಬಿಡ್ತೀನಿ, ಇವತ್ತು ಅವರೆಲ್ಲ ಅದನ್ನೆಲ್ಲ ಹೇಳ್ತಾರೆ. ಹೌದ್ರಿ, ಪರಿವರ್ತನೆ ಜಗದ ನಿಯಮ. ಒಂದು ಟೈಮ್ ಅವರಿಗೆ RSS ಅವರು ಅವರ ಹೆಡ್ ಆಫೀಸ್ ಮೇಲೆ ಬರೀ ಭಗವಾ ಧ್ವಜ ಹಾರ್ತಿತ್ತು. ಅದನ್ನೇ ಅವರು ಟೀಕೆ ಮಾಡೋದು. ಕಾಂಗ್ರೆಸ್ ಅವ್ರನ್ನ ಮಟ್ಟಿಗೆ ಕೂತಾಗಲ್ಲ, ಯಾವತ್ತು ನಿಮ್ಮ ಭಗವಾ ಧ್ವಜ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರಿ, ಅಂಬೇಡ್ಕರ್ ಸಂವಿಧಾನ ಯಾವಾಗ ಅಕ್ಸೆಪ್ಟ್ ಮಾಡ್ಕೊಂಡ್ರಿಂದ. ಪರಿವರ್ತನೆ ಜಗದ ನಿಯಮ. ಸ್ವಲ್ಪ ಚೇಂಜ್ ಆಯ್ತಾ ಬಂತು, ಇಲ್ಲ ಅಧಿಕಾರ ಹಿಡಿಬೇಕು, ಅಂಬೇಡ್ಕರ್ನ ಹೊಗಳಲೇಬೇಕು, ಅಂಬೇಡ್ಕರ್ ದಿನಾಚರಣೆ ಮಾಡಬೇಕು, ಮೇಲ್ಗಡೆ ನಮ್ದು ರಾಷ್ಟ್ರೀಯ ಧ್ವಜ ಹಾಕಿದ್ರು. ಅದ್ರ ಜೊತೆಲೇ ರಥಯಾತ್ರೆ ಮಾಡಿದ್ರು, ಇಟ್ಟಿಗೆ ಯಾತ್ರೆ ಮಾಡಿದ್ರು. ಈಗ ಇವತ್ತು ರಾಮಂದು ಇದನ್ನು ಕಟ್ಟಿದ್ರು ಮಂದಿರ. ಅಧಿಕಾರ, ಪವರ್ ಪಾಲಿಟಿಕ್ಸ್, ಇಟ್ ಆಲ್ ಕಮ್ಸ್ ಅಂಡರ್ ದಿ ಪವರ್ ಪಾಲಿಟಿಕ್ಸ್ ಅಲಾಂಗ್ ವಿತ್ ದಿ ಹಿಂದುತ್ವ. ದಿಸ್ ಈಸ್ ಹೌ ದೇ ಹ್ಯಾವ್ ಆ ತುದಿಯನ್ನು ತಲುಪಿದ್ದಾರೆ. ನೀವು ಅದೇ ಹಳೇದನ್ನೇ ಹೇಳ್ತಾ, ಸಾವರ್ಕರ್ ಅದೇನೋ ಅಂಡರ್ಟೇಕಿಂಗ್ ಕೊಟ್ಬಿಟ್ಟ, ಬ್ರಿಟಿಷರಿಗೆ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟ. ಹೌದಾ, ಮಾಡಿರ್ಬೋದು, ಅವತ್ತು ಮಾಡೇ ಇದ್ದಾನೆ, ನಾವು ಒಪ್ಕೋತೀವಿ. ಆದರೆ ಸಾವರ್ಕರ್ ಅಲ್ಲಿಂದ ಪುನಃ ಬಂದು ಪೂನಾದಲ್ಲಿ ಅವರು ಹೋರಾಟಗಳನ್ನ ಮಾಡಿದ್ರೋ ಇಲ್ವೋ? ಹೌದಾ? ಅಂಥವ್ರು ಬರ್ದವ್ರು ಬಹಳಷ್ಟು ಜನನೂ ಇದ್ದಾರೆ. ಆದ್ರೆ ಸಾವರ್ಕರ್ನ ಹಿಡ್ಕೊಂಡು ನೀವು ಅಲ್ಲಾಡಿಸ್ತಾ ಕೂರ್ತೀರಿ ಕಾಂಗ್ರೆಸ್ನವ್ರು. ನಿಮಗೆ ಬೇರೆ ಕೆಲಸಗಳೇ ಇಲ್ಲ, ಜನಹಿತ ಯಾರಿಗೂ ಬೇಕಾಗಿಲ್ಲ, ಜನಹಿತದ್ದಲ್ಲ. ಅದಕ್ಕೆ ನನ್ನ ಒಬ್ಬರು ಭಾಳ ಫ್ರೆಂಡ್ ಹೇಳ್ತೇವೆ, ಒಂದು ಲಾಸ್ಟ್ ಹೇಳಿ ಮುಗಿಸ್ಬಿಡ್ತೀನಿ. ನೀವು ಊಟ ಮಾಡ್ತಾ ಇರ್ತೀರಾ, ತುಂಬಾ ಖಾರ ಆಗುತ್ತೆ. ತುಂಬಾ ಖಾರ ಆದ್ರೆ ಏನ್ ಮಾಡ್ತೀರಿ? ನೀರು ಕುಡಿತೀವಿ. ಯಾರು ಕುಡಿಯೋದು? ನೀವೇ ತಾನೇ, ನಿಮ್ಮ ನೀರು ನೀವೇ ಕುಡಿತೀರಿ. ಇದು ಊಟ ಮಾಡುವಾಗ ತುಂಬಾ ಖಾರ ಆದಾಗ ನನ್ನ ನೀರನ್ನು ತೆಗೆದು ನಾನೇ ಕುಡಿತೀನಿ. ನಿಮಗೆ ಅಹಂಕಾರ ಹೆಚ್ಚಾದಾಗ, ಅಂದ್ರೆ ಈ ಇದ್ರ ಪವರ್ ಪಾಲಿಟಿಕ್ಸ್ ನ ಅಹಂಕಾರ ಹೆಚ್ಚಾದಾಗ ಜನ ನಿಮ್ಗೆ ನೀರು ಕುಡಿಸ್ತಾರೆ. ಅದ್ಭುತ. ಥ್ಯಾಂಕ್ ಯು ಸೋ ಮಚ್ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾಗಿದ್ದಂತಹ ಅಮೃತೇಶ್ವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ಆಡಳಿತ ವಿಪಕ್ಷಗಳು ಎಲ್ಲಿ ಎಡುತ್ತಿದ್ದಾವೆ ಅನ್ನೋದನ್ನು ಬಹಳ ನೇರವಾಗಿ ಹೇಳಿದ್ದಾವೆ. ನೋಡಿ, ನಿಮ್ಗೆ ಯಾರಿಗೂ ಕೂಡ ಜನರ ಹಿತ ಕಾಯುವಂತಹ ಮನಸ್ಥಿತಿ ಇಲ್ಲ. ರಾಜಕೀಯ ಮೇಲಾಟದಲ್ಲಿ ಜನರನ್ನ ಬಲಿಪಶು ಮಾಡಬೇಡಿ ಅನ್ನುವಂಥ ಸ್ಪಷ್ಟ ಸಂದೇಶದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.